MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ವೀಕ್ಷಕರೇ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾಯಕ ಅನ್ನೋರು ಹೇಗಿರಬೇಕು ಅಂತಂದರೆ ಅವರು ಎದ್ದು ನಿಂತರೆ ಸಾಕು, ಅವರ ಹಿಂದೆ ಸಾವಿರಾರು ಜನ ಬರಬೇಕು. ಕೇವಲ ಬೌನ್ಸರ್ಗಳನ್ನು ಇಟ್ಕೊಂಡು ಓಡಾಡ್ತಾರಲ್ಲ, ಅವರು ಯಾವತ್ತೂ ನಾಯಕರಲ್ಲ. ದೇವೇಗೌಡರು ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಸಾವಿರಾರು ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾರೆ. ಯಡಿಯೂರಪ್ಪನಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾರೆ. ಬಂಗಾರಪ್ಪನಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು, ದೇಶ ಮಟ್ಟದಲ್ಲಿ ದೊಡ್ಡ ದೊಡ್ಡ ಇನ್ನೂ ನಾಯಕರಿದ್ದಾರೆ ಬಿಡಿ, ಅದು ಬೇರೆ ವಿಚಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ತನಕ BJP ಪ್ರೊಟೆಸ್ಟ್ ಮಾಡ್ತಾನೆ ಇತ್ತು 2 ವರ್ಷಗಳಿಂದ. BJP ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳರು ಇದ್ದರು, ಎಲ್ಲವೂ ಇದ್ದರು. ಆದರೆ ಬೋಗಿಗಳಿತ್ತು, ಎಂಜಿನ್ ಇರಲಿಲ್ಲ. ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಯಿತು, ವಿಜೇಂದ್ರಗೆ BJP ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಆಯಿತು, ರಾಜಾಹುಲಿ ಅಖಾಡಕ್ಕೆ ಇಳಿದ್ರು. ಏನು ಅಹೋರಾತ್ರಿ ಧರಣಿ ನಡೀತಾ ಇತ್ತು ಬೆಲೆ ಏರಿಕೆ ವಿರುದ್ಧ. ಯಾವಾಗ ಯಡಿಯೂರಪ್ಪ ಅಖಾಡಕ್ಕೆ ಇಳಿದ್ರೋ, ಆ ಹಿಂದಿನ ಒಂದು BJPಯ ಚಾರ್ಮ್ ಇದೆಯಲ್ಲ, ವಿರೋಧ ಪಕ್ಷವಾಗಿ ಮಾಡ್ತಾ ಇರುವಂಥ ಪ್ರತಿಭಟನೆ ಚಾರ್ಮ್ ಇವತ್ತು ಕಾಣೋಕೆ ಸಿಕ್ತು. ಬನ್ನಿ, ಒಂದು ವಿಶೇಷ ರಿಪೋರ್ಟ್ ಇದರ ಬಗ್ಗೆ. ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದ ಕೇಸರಿ ಸೇನೆ. ಸಿಎಂ ಮನೆ ಮುತ್ತಿಗೆಗೆ ಬಿಜೆಪಿಗರ ಯತ್ನ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರಾತ್ರಿ ಇಡೀ ಫ್ರೀಡಂ ಪಾರ್ಕ್ ನಲ್ಲಿ ಬೀಡು ಬಿಟ್ಟಿದ್ದ ಕೇಸರಿ ಪಡೆ ರಾಜ್ಯ ಸರ್ಕಾರಕ್ಕೆ ಹೋರಾಟ ಮೂಲಕ ಬಿಸಿ ಮುಟ್ಟಿಸಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಸೇರಿ ಸರ್ಕಾರದ ವೈಫಲ್ಯಗಳನ್ನ ಹಿಡಿದು ರಾಜ್ಯ ಬಿಜೆಪಿ ಹೋರಾಟಕ್ಕೆ ಧುಮುಕಿತ್ತು. ಫ್ರೀಡಂ ಪಾರ್ಕ್ ನಲ್ಲಿ ರಣಕಹಳೆ ಮೊಳಗಿಸಿ ಬೆಲೆ ಏರಿಕೆ ಹಿಂಪಡಿಬೇಕು ಅಂತ ಆಗ್ರಹಿಸಿತ್ತು. ಹಾಲಿನ ಬೆಲೆ ಹೆಚ್ಚಳ ಮಾಡಿರುವ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಕಾರ್ಯಕರ್ತರು ಮುಂದಾದರು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಿಜೆಪಿ ಕಾರ್ಯಕರ್ತರನ್ನ ತಡೆದ್ರು. ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ರಾಜಭವನಕ್ಕೆ ಹೋಗ್ತಾ ಇದ್ದೇವೆ. ಏರಿಸಿರುವಂತ ಬೆಲೆಯನ್ನ ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಇದರ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ. ಆದ್ರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದು ಅಕ್ರಮ, ಇದು ದೌರ್ಜನ್ಯ. ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ 18 ಜನ ಅಮಾನತ್ ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಮುಂದೆ ಈ ಹೋರಾಟ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡಿ ಜನರನ್ನ ಹಿಂಡುತ್ತಾ ಇದ್ದಾರೆ. ಇವತ್ತೇನ್ ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. 5ನೇ ತಾರೀಕು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಶುಲ್ಕ ಹೆಚ್ಚಳ ಏನ್ ಮಾಡಿದ್ದಾರೆ, ತೆರಿಗೆ ಹೆಚ್ಚಳ ಏನ್ ಮಾಡಿದ್ದಾರೆ, ಬೆಲೆ ಏರಿಕೆ ಏನ್ ಮಾಡಿದ್ದಾರೆ, ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ. ಬಿಜೆಪಿಯಲ್ಲಿ ಇಷ್ಟು ದಿನ BS ಯಡಿಯೂರಪ್ಪ ಮೌನವಾಗಿದ್ರು. ಯಾವ ಹೋರಾಟದಲ್ಲೂ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಿರ್ಲಿಲ್ಲ. ಆದರೆ ಇದೀಗ ಪ್ರತಿಭಟನೆಯ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಕಾರ್ಯಕರ್ತರಲ್ಲೂ ಉತ್ಸಾಹ ಮೂಡಿಸಿದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇವರ ಅಧಿಕಾರದಲ್ಲಿದ್ದಾಗ ಅವರು ಪ್ರೊಟೆಸ್ಟ್ ಮಾಡೋದು, ಅವರ ಅಧಿಕಾರದಲ್ಲಿದ್ದಾಗ ಇವರು ಪ್ರೊಟೆಸ್ಟ್ ಮಾಡೋದು. ಆದರೆ ಯಾವತ್ತಾದರೂ ಏರಿಕೆಯಾದ ಬೆಲೆ ಕಡಿಮೆ ಆಗಿದ್ದು ನೋಡಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ಇವರು ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ. ಆದರೆ ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತೀನಿ ನಾನು ಕಾಂಗ್ರೆಸ್ ಸರ್ಕಾರದ ಬಗ್ಗೆ. A to Z ಬೆಲೆ ಯಾವ ಥರ ಏರಿಕೆ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ.
A4 ಆಲ್ಕೋಹಾಲ್ ದರ ಏರಿಕೆಯಾಗಿದೆ. B4 ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. C4 ಕರೆಂಟ್ ಶಾಕ್. D4 ಡೀಸೆಲ್ ದುಬಾರಿ. E4 ಇಂಜಿನಿಯರಿಂಗ್ ಫೀಸ್ ಏರಿಕೆ. F4 ಫಾರಿನ್ ಟ್ರಿಪ್ ಟ್ಯಾಕ್ಸ್. G4 GPA 100 ರೂಪಾಯಿ ಇದ್ದಿದ್ದು ಈಗ 500 ರೂಪಾಯಿ ಆಗಿದೆ. H4 ಹಾಸ್ಪಿಟಲ್ ಚೀಟಿ ದುಬಾರಿ, ಮೊದಲು ಕಡಿಮೆ ಇತ್ತು. I4 ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಹೆಚ್ಚಳ ಆಗಿದೆ. J4 ಜಲಮಂಡಳಿಯಿಂದ ನೀರು ದರ ಏರಿಕೆ. K4 ಕಸಕ್ಕು ಟ್ಯಾಕ್ಸ್ ಕೆಜಿಗೆ 12 ರೂಪಾಯಿ. L4 ಲ್ಯಾಂಡ್ ರಿಜಿಸ್ಟ್ರೇಷನ್ ಸಿಕ್ಕಾಪಟ್ಟೆ ದುಬಾರಿ. M4 ಮೆಟ್ರೋ ಪ್ರಯಾಣ ದುಬಾರಿ. N4 ನೋಂದಣಿ ಮುದ್ರಾಂಕ ಶಾಕ್. O4 ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಏರಿಕೆ. P4 ಪಹಣಿ 10 ರೂಪಾಯಿ 100 ರೂಪಾಯಿಗೆ ಸಿಗ್ತಾ ಇದೆ, ಏರಿಕೆಯಾಗಿದೆ. Q4 ಕ್ವಾರಿ ಮೆಟೀರಿಯಲ್ಸ್ ಬೆಲೆ ಏರಿಕೆಯಾಗಿದೆ. A to Z ನೋಡಿ, ಎಲ್ಲ ಅಕ್ಷರಕ್ಕೂ ಇದೆ. R4 ರೋಡ್ ಟ್ಯಾಕ್ಸ್ ಡಬಲ್ ಆಗಿದೆ. S4 ಸ್ಟ್ಯಾಂಡ್ ಪೇಪರ್ಗೆ 20 ರೂಪಾಯಿಗೆ ಸಿಗ್ತಾ ಇತ್ತು, 100 ರೂಪಾಯಿಗೆ ಏರಿಕೆಯಾಗಿದೆ. T4 ಟೋಲ್ ಹೆಚ್ಚಳವಾಗಿದೆ, ಸ್ಟೇಟ್ ಹೈವೇ ಕೂಡ. U4 ಯುಟಿಲಿಟಿ ಬಿಲ್ಸ್ ಏರಿಕೆಯಾಗಿದೆ. V4 ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಳವಾಗಿದೆ. W4 ವಾಟರ್ ಶಾಕ್. X4 ಎಕ್ಸ್ರೇಗೂ ಟ್ಯಾಕ್ಸ್. Y4 ಅದೊಂದು ಅಕ್ಷರ ಸಿಕ್ಕಿಲ್ಲ, ವೈ ಸಿದ್ದರಾಮಯ್ಯ ವೈ, ಇದೊಂದು ಬಾಕಿ ಉಳಿಸಿದೆ ಸಿದ್ದರಾಮಯ್ಯ ಸರ್ಕಾರ. Z ಝೂ ನಿರ್ವಹಣೆಗೆ ಮೈಸೂರು ಕಾರಂಜಿ ಕೆರೆ ಶುಲ್ಕ ಏರಿಕೆ. A to Z ವೈ ಅಂತ ಕೇಳೋದಕ್ಕೆ ವೈ ಅನ್ನು ಬಿಟ್ಟಿದ್ದಾರೆ. ಇದು ನಾಳೆ ಟ್ರೋಲ್ ಆಗುತ್ತೆ, ತಗೊಳ್ಳಿ. ಇನ್ನು ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರ ಕೆಲವು ದಿನಗಳ ಹಿಂದೆ ಅಧಿಸೂಚನೆ ಹೊರಡಿಸಿತ್ತು. ಏಪ್ರಿಲ್ 1ರಿಂದ ಪರಿಷ್ಕೃತ ದರ ಇದೀಗ ಜಾರಿಗೆ ಬಂದಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಮತ್ತು ದರ್ಶನಿಗಳು ಕಾಫಿ ಮತ್ತು ಚಹಾ ದರವನ್ನು ಏರಿಕೆ ಮಾಡಿವೆ. 3 ರೂಪಾಯಿಂದ 5 ರೂಪಾಯಿ ತನಕ ಏರಿಕೆಯಾಗಿದೆ. ಕೆಲವು ಕಡೆ 10 ರೂಪಾಯಿಗೆ ಸಿಗ್ತಾ ಇತ್ತು, ಅದು 13 ರೂಪಾಯಿ ಆಗಿದೆ. ಕೆಲವು ಕಡೆ 15 ರೂಪಾಯಿಗೆ ಸಿಗ್ತಾ ಇತ್ತು, ಅದು 20 ರೂಪಾಯಿ ಆಗಿದೆ. ಬನ್ನಿ, ಇದರ ಬಗ್ಗೆ ಜನಗಳು ಏನು ಹೇಳಿದರೆ ಕೇಳಿಸ್ಕೊಡಿ. ಪುಕ್ಷಟೆ ಕೊಡು ಅಂತ ಯಾರು ಹೇಳಿಲ್ಲ. ಪುಕ್ಷಟೆ ಕೊಟ್ಬಿಟ್ಟು 2,000 ಕೊಟ್ಬಿಟ್ಟು 4,000 ನಮ್ಮ ಹತ್ರ ಕೀಳ್ತಾ ಇದ್ದಾರೆ. ಹಾಲು ರೇಟು, ಡೀಸೆಲ್ ರೇಟು, ಹಾಲು 3 ಸಾವಿರ ಜಾಸ್ತಿ ಆಗಿದೆ. ಆಮೇಲೆ ಅಬಕಾರಿ ಇಲಾಖೆದು ಬಡಬಗ ಏನೋ 50-60 ರೂಪಾಯಿ ಕುಡಿತಾ ಇದ್ದಾರೆ. 4 ಸಾರಿ ಮಾಡಿದ್ದೆ. BJP ಗೌರ್ಮೆಂಟ್ ಇದ್ದಾಗ ಒಂದು ಯಾವುದಕ್ಕೂ ಕೈ ಹಾಕಿರಲಿಲ್ಲ. ಇವರೆಲ್ಲ ಪುಕ್ಷಾಟ ಕೊಟ್ಬಿಟ್ಟು ಮಿಡ್ಲ್ ಕ್ಲಾಸ್ ಅವ್ರು ಒಡೆ ತುಂಬ ಜೀವನ ಮಾಡೋದೇ ಕಷ್ಟ. ಇವರು ವರ್ಷನೂ ಏರಿಸ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ಬಸ್ ಫೇರ್ ಇದೆ, ಎಲ್ಲ ಏರಿಸ್ತಾ ಇದ್ದಾರೆ. ಲೇಡೀಸಿಗೆ ಕೊಟ್ಬಿಟ್ಟು ಕರ್ನಾಟಕನ ಹಾಳು ಮಾಡ್ತಾ ಇದ್ದಾರೆ. ಈಗ ಅದು ನೆಸಿಟಿ ಇರಲಿಲ್ಲ ಮೇಡಮ್, ಅದು ರೈತರಿಗೂ ಕೊಡ್ತಾ ಇಲ್ಲ. ಇವರು 4 ರೂಪಾಯಿ ತೊಗೊಳ್ತಾ ಇದ್ದಾರಲ್ಲ, ಅದು ರೈತರಿಗೆ ಕೊಡ್ತಾ ಇಲ್ಲ, ಅದು ಮುಟ್ತಾನೂ ಇಲ್ಲ. ಇವರು ಯಾವಾಗ ಬೇಕೋ ಅವಾಗ ಏರಿಕೆ ಮಾಡ್ತಾರೆ, ಯಾವಾಗ ಬೇಕೋ ಅವರು ಕಾಂಗ್ರೆಸ್ನವರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಮೇಡಮ್. ಸರ್ಕಾರದವರು ಜಾಸ್ತಿ ಮಾಡ್ಕೊಂಡು ಹೋದಂಗೆ ಬಡವರಿಗೆ ಹೊಡ್ತಾ ಬೀಳ್ತಾ ಇದೆಯಲ್ಲ. ಈಗ 15 ರೂಪಾಯಿ ಮಾಡ್ತಾಯಿದ್ರು. ಸಾಮಾನ್ಯ ಕ್ಯಾಂಟೀನು ಹೋಟ್ಲುಗಳ ಕೆಲವು ಹೋಟ್ಲಲ್ಲಿ 15 ರೂಪಾಯಿಗೆ ಕಾಫಿ ಕೊಡ್ತಿದ್ರು. ಇವತ್ತು ಅವರು ಕಾಫಿ ಪುಡಿ, ಹಾಲು ಎಲ್ಲ 4-5 ಐಟಮ್ ಏರಿರೋದ್ರಿಂದ ಅವರು 20 ರೂಪಾಯಿ ಮಾಡಿಕೊಟ್ಟಿದ್ರು. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅವ್ರು ಕ್ಯಾಲ್ಕುಲೇಷನ್ ಕೊಟ್ಟರು. ನಮ್ಮ ಏರಿಯಾದಲ್ಲೇ ಕೇಳಿದೆ ನಾನು, ಈ ಥರ ಮಾಡಿದ್ದು ಸರಿಯಲ್ಲ, 1 ರೂಪಾಯಿ 2 ರೂಪಾಯಿ ಮಾಡೋಕ್ಕಾಯ್ತು, 4-5 ರೂಪಾಯಿ ಮಾಡಿದಿರಲ್ಲ ಸರಿಯಾ ಅಂತ ಕೇಳಿದರೆ ಅವ್ರು ಹೇಳಿದ ಕ್ಯಾಲ್ಕುಲೇಷನ್ ಕೊಟ್ಟರು. ಕಾಫಿ ಪುಡಿ ಇಷ್ಟಿದ್ದ ಇಷ್ಟಾಗಿದೆ, ಈ ಹಾಲು ಹಿಂಗಾಗಿದೆ, ಗ್ಯಾಸು ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ನಾವು ಹಾಲು ಕರೆಯೋದು ರೇಟು ಕಡಿಮೆ ಇತ್ತು. ಈ ಬೆಂಗಳೂರು ಡೈರಿಯವರು ಬದುಕ್ತಾವ್ರೆ. ಅವರಿಂದ ಇವ್ರಿಗೂ ವ್ಯತ್ಯಾಸ ಏನಂದರೆ 9 ರೂಪಾಯಿ ವ್ಯತ್ಯಾಸ ಇದೆ. 9 ರೂಪಾಯಿ ವ್ಯತ್ಯಾಸ ಇರೋದ್ರಿಂದ ಹೋಟ್ಲವರು ಕಾಫಿ ಜಾಸ್ತಿ ಮಾಡಲೇಬೇಕು. ಕಾಫಿ ಪುಡಿ 350-400 ಇದ್ದು ಇವತ್ತು 800 ಆಗಿದೆ. ಅದಕ್ಕೆ ಯಾರು ಹೊಣೆ? ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವ್ರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು BJP ಅವ್ರು ಹಾಕಿರೋಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, BJP ಅವ್ರು ಹಾಕಿರೋಂಥ ಫೋಟೋ. BJP ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು BJPದು. ಹಾಂ, ಏನಂತಂದರೆ ಹಾಲು ಕೇವಲ 2 ವರ್ಷದಲ್ಲಿ 9 ರೂಪಾಯಿ ಏರಿಕೆ ಆಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ. ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5% ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ 500 ರೂಪಾಯಿ ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ 50 ರೂಪಾಯಿ ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ.
ನೋಡಿ ನೆಕ್ಸ್ಟ್, ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1000ವಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ 50% ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ. ನೆಕ್ಸ್ಟ್ ಬನ್ನಿ. ಇನ್ನು ರಾಜ್ಯದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಸಾವಿನ ಮನೆ ಹಾದಿ ಹಿಡಿತಾ ಇದ್ದಾರೆ. ಈ ಮಧ್ಯೆ ಸ್ಫೋಟಕ ಅಂಶವೊಂದು ರಾಜ್ಯದ ಮುಂದೆ ಬಯಲಾಗಿದೆ. ಏನದು ಬನ್ನಿ ನೋಡೋಣ. ನಮ್ಮ ನಾಯಕರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ವಾಯು ವೇಗದಲ್ಲಿ ಹೆಚ್ಚುತ್ತಿದೆ. ಈ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ ಲವ್ ಫೇಲ್ಯೂರ್ ಕೇಸ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದನ್ನು ನೀವು ಆತ್ಮಹತ್ಯೆ ಅಂತ ಬರ್ಬಿಟ್ಟು. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗ ಬಯಸಬಾರ್ದು. ರೈತರ ಪಾಲಿಗೆ ಶಾಪವಾಯ್ತಾ ಸಿದ್ದು ಸರ್ಕಾರ? ಕೇವಲ 23 ತಿಂಗಳಲ್ಲಿ 2329 ರೈತರ ಆತ್ಮಹತ್ಯೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಿದೆ. ಅಷ್ಟರಲ್ಲೇ ಬರೋಬ್ಬರಿ 2329 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ ಜುಲೈನಲ್ಲೇ ಕರ್ನಾಟಕ ಕಂದಾಯ ಇಲಾಖೆ ಒಂದು ಸ್ಫೋಟಕ ವರದಿ ಬಹಿರಂಗಪಡಿಸಿತ್ತು. 15 ತಿಂಗಳುಗಳಲ್ಲಿ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದಿತ್ತು. ಅದಕ್ಕೆ ತೀವ್ರ ಬರ, ಬೆಳೆ ನಷ್ಟ ಮತ್ತು ಅತಿಯಾದ ಸಾಲವೇ ಕಾರಣ ಅಂತ ತಿಳಿಸಿದ್ರು. ಕರುನಾಡಲ್ಲಿ ರೈತರಿಗೆ ಆತ್ಮಹತ್ಯೆ ಅನಿವಾರ್ಯ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಬಗ್ಗೆ ಬಿಜೆಪಿ ಕಳವಳ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕಳೆದ 15 ತಿಂಗಳುಗಳಲ್ಲಿ 1200 ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಅನಿವಾರ್ಯತೆಗೆ ದೂಡಲ್ಪಟ್ಟಿದ್ದಾರೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದ್ದು, ಸಿದ್ದರಾಮಯ್ಯ ಸರ್ಕಾರ ಅನ್ನದಾತನ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಅವರು ಆಡಳಿತ ಮಾಡಿದಾಗ BJP ಅವರು ಪ್ರೊಟೆಸ್ಟ್ ಮಾಡ್ತಾರೆ, BJP ಅವರು ಆಡಳಿತ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಇದ್ದದ್ದೇ. ನಾವು ಅದನ್ನೇ ತೋರಿಸ್ತೀವಿ. ತೋರಿಸೋದೇ ವಿಧಿ ಇಲ್ಲ. ಯಾವತ್ತಾದ್ರೂ ಕಡಿಮೆ ಆಗಿದೆಯಾ? ಇಲ್ಲ. ಶಾಸನಸಭೆಯಲ್ಲಿ ಯಾವುದರ ಬಗ್ಗೆ ಎಲ್ಲ ಚರ್ಚೆ ಆಯಿತು ಮೊನ್ನೆ? ಆ ರನ್ಯ ಆಕೆ ಎಷ್ಟು ದುಡ್ಡು ತದ್ಲು, ಆಮೇಲೆ ಯಾರು ಬ್ಲೂ ಜೀನ್ಸಲ್ಲಿ ಯಾರು ಬಂದರು, ಆಮೇಲೆ ಹನಿ ಟ್ರ್ಯಾಪ್ ಯಾರು ಮಾಡಿದ್ರು, ನಾನು ಮಾಡಿದ್ದ, ನೀನು ಮಾಡಿದ್ದ, ಕೊಲೆ ಆರೋಪ, ಮತ್ತೊಂದು ಇದೇ ಬಿಟ್ಟರೆ ಬೇರೆ ಏನಾಯಿತು? ಆದರೆ ಚರ್ಚೆ ಆಗಬೇಕಾಗಿರುವಂಥ ನಂಬರ್ 1 ಸುದ್ದಿ ಇದು. ಕಳೆದ 2 ವರ್ಷಗಳಿಂದ ದಿನಕ್ಕೆ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ಹಿಂದಿನ ಒಬ್ಬ ಸಚಿವ ಏನು ಹೇಳಿದರು? ದುಡ್ಡು ಸಿಗತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ. ಅವ್ರ ಜೀವಂತ ಇದ್ದಾರೆ. ಮತ್ತೆ ಹಿಂಗೆ ಕೇಳಬೇಕಲ್ಲ ನಾವು. ದುಡ್ಡು ಸಿಗತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೇನ್ರಿ ಯಾರಾದರೂ? ಆಮೇಲೆ ಸಿಗೋ ಗ್ಯಾರಂಟಿ ಇದೆಯಾ? ನಾನು ಸಾಯ್ತೀನಿ ಅಂತ ಮೊದಲೇ ಕೊಟ್ಬಿಡ್ತಾರ? ಇಲ್ಲ ತಾನೆ. ಪ್ರತಿ ತಿಂಗಳು 100 ಜನ ಸಾಯ್ತಾ ಇದ್ದಾರೆ. ಇದನ್ನು ಪಕ್ಷ ಭೇದ ಮರೆತು ಆಲೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಆಲೋಚನೆ ಮಾಡಬೇಕು. ಆಮೇಲೆ ಈ ಅಂಕಿಅಂಶ ಇದೆಯಲ್ಲ, ಇದು ಕೃಷ್ಣ ಬೈರೇಗೌಡರು ಕೊಟ್ಟಂಥ ಅಂಕಿಅಂಶವೇ. ಈಗೇನು ಪ್ರಶ್ನೆ ಬರುತ್ತೆ? ಆ ಕಾಲದಲ್ಲಿ ಆಗಿಲ್ವಾ? ಆ ಕಾಲದ್ದು ತೋರಿಸ್ತೀವಿ. ಕಳೆದ 23 ತಿಂಗಳು 2329 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವನು ಹೇಳೋರಿಲ್ಲ ಕೇಳೋರಿಲ್ಲ ಸರ್. ರಾಜ್ಯದಲ್ಲಿ 2 ವರ್ಷದಲ್ಲಿ 2329 ರೈತರ ಆತ್ಮಹತ್ಯೆ. 22-23ರಲ್ಲಿ 922 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 23-24ರಲ್ಲಿ 1061 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 24-25ರಲ್ಲಿ ಬರೋಬ್ಬರಿ 346 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಖುದ್ದು ಕೃಷ್ಣ ಬೈರೇಗೌಡರೇ ಇದರ ಬಗ್ಗೆ ಮಾಹಿತಿ ನೀಡಿದರು ಸದನದಲ್ಲಿ. ಅಂದರೆ ಕರ್ನಾಟಕದಲ್ಲಿ ದಿನಕ್ಕೆ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸಿದ್ದರಾಮಯ್ಯ ತವರು ಮೈಸೂರಲ್ಲಿ 166 ರೈತರು ಸೂಸೈಡ್. 5 ಲಕ್ಷ ಸಿಗುತ್ತೋ 3 ಲಕ್ಷ ಸಿಗುತ್ತೋ ಮಣ್ಣಂಗಟ್ಟಿ ಸತ್ತವರ ಓಟು ಹೋಯ್ತು ಅಂತ ಹಂಗಾದ್ರೂ ಆಲೋಚನೆ ಮಾಡ್ರೋ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ. ಕಬ್ಬು ಬೆಳೆಗಾರ 2 ವರ್ಷದಲ್ಲಿ ಆತ್ಮಹತ್ಯೆ ಹಾದಿ ಹಿಡಿದ 201 ರೈತರು ಬೆಳಗಾವಿಯಲ್ಲಿ. ಅಲ್ಲಿ ನೋಡಿದ್ರೆ ಸಾವುಕಾರ 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 ಸಾವುಕಾರ. ಯಾವ ಸಾವುಕಾರ?
ಬೆಳಗಾವಿಯಲ್ಲಿ 200 ನೋಡಿ, ಮುಖ್ಯಮಂತ್ರಿ ಇರುವಂಥ ಜಾಗದಲ್ಲಿ 166, ಮೈಸೂರಲ್ಲಿ ಕೈಗೊಂದು ಕಾಲ್ಗೊಂದು ಸಾಹುಕಾರ ಸಿಗುವಂಥ ಬೆಳಗಾವಿಯಲ್ಲಿ 201. ಎಷ್ಟು ಸಾಹುಕಾರರಲ್ಲಿ? ನಾನು ಕೇವಲ ಜಾರಕಿಹೊಳಿ ಫ್ಯಾಮಿಲಿನ ಹೇಳ್ತಾ ಇಲ್ಲ. ಅವ್ರು 4 ಜನ ಆಯ್ತಾ? ಲಕ್ಷ್ಮಣ ಸವದಿ ಇದ್ದಾರಾ ಸಾಹುಕಾರರು? ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಹುಕಾರರ? ಕೋರೆ ಅವ್ರ ಸಾಹುಕಾರರ? ರಾಜು ಕಾಗೆ ಸಾಹುಕಾರರ? ಜೊಲ್ಲೆ ಸಾಹುಕಾರರ? ಆಮೇಲೆ ಕತ್ತಿ ಅವ್ರ ಸಾಹುಕಾರರ? ಹುಕ್ಕೇರಿ ಅವ್ರ ಸಾಹುಕಾರರ? ಎಷ್ಟು ಜನ ಸಾಹುಕಾರ್? ನೀವೆಲ್ಲ ಸಾಹುಕಾರ್, ಉಳಿದವ್ರಿಗೆ ಖಾರ ತೆಗೆದುಬಿಟ್ಟು ಖಾಲಿ ಸಾವು ಖಾರ. ಅರ್ಥ ಆಯ್ತಾ? ಬೆಳಗಾವಿಯಲ್ಲಿ ಸಾವು ಖಾರ, ರೈತರ ಸಾವಿನ ಖಾರ. ವೆಲ್ಕಮ್ ಬ್ಯಾಕ್. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಗಿ ಹಲವು ದಿನಗಳಾಯಿತು, ಆದರೆ ಅವರ ಈ ಬ್ಯಾಟಿಂಗ್ ಮಾತ್ರ ನಿಲ್ತಾ ಇಲ್ಲ. ಇದೀಗ BJP ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದಿದ್ದಾರೆ. ಮತ್ತೆ ಯಡಿಯೂರಪ್ಪ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಪ್ಪ ಅಂತಂದರೆ, ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಹೋಗ್ಬಿಟ್ಟು ಹೇಳಿದ್ರಂತೆ, ಯತ್ನಾಳ್ ಅವರ ಉಚ್ಚಾಟನೆ ಮಾಡಲೇಬೇಕು, ಇಲ್ಲಾಂತಂದರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಉಚ್ಚಾಟನೆ ಮಾಡಿದ್ರು ಅಂತೇಳಿ ಶ್ರೀಯುತ ಯತ್ನಾಳ್ ಅವರು ಹೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಬನ್ನಿ ನೋಡಿ. ಆತ್ಮಹತ್ಯೆಯ ಬ್ಲಾಕ್ ಮೇಲ್ ಮಾಡಿದ್ರು BSY. ಹೊಸ ಬಾಂಬ್ ಸಿಡಿಸಿದ ಬಸನಗೌಡ ಯತ್ನಾಳ್. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿದೆದ್ದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ನನ್ನನ್ನ ಪಕ್ಷದಿಂದ ಹೊರಹಾಕದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಯಡಿಯೂರಪ್ಪ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡಿಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ವಿಜಯೇಂದ್ರನನ್ನ ಸಿಎಂ ಮಾಡೋ ಆಸೆ. ತನ್ನ ನಂತರ ಏನಾದರೂ ಸಾಯುವುಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು, ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. BSY ಕುಟುಂಬ ಬಿಜೆಪಿ ಬಿಟ್ಟು ಹೋಗ್ಬೇಕು. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ, ಅಲ್ಲಿವರೆಗೆ ನಾವು BJP ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜಯೇಂದ್ರನ ಇಟ್ಕೊಂಡು ಯತ್ನಾಳ್ ತೊಗೊಳಕ್ಕಾಗೋದಿಲ್ಲ. ವಿಜಯೇಂದ್ರ ದಮ್ಮಿದ್ರೆ ನೀನು ಮಾತಾಡು. ಮತ್ತು ಅದನ್ನು DK ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಅಭಿಕ್ಷೆಯಿಂದ MLA ಆಗೈತಳೆ. ಅವನ ಚೇಲಾಗಳು, ವಿಜಯೇಂದ್ರನ ಚೇಲಾಗಳು ಇವತ್ತು ಹೇಳ್ತಾರೆ ನೀ ಯತ್ನಾಳ್ ರಾಜೀನಾಮೆ ಕೊಡತ್ತಾಳೆ. ಮೊದಲ ರಾಜೀನಾಮೆ ವಿಜಯೇಂದ್ರ ಕೊಡಬೇಕು. ಯಾಕಂದ್ರೆ ಅವನು DK ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲನ್ನ ರಾಜೀನಾಮೆ ಕೊಟ್ಟು ಆರ್ಚಿ ಬರ್ತಾರೆ ಶಿಕಾರಿಪುರಕ್ಕೆ. ಮತ್ತೊಬ್ಬರಿಗೆ ಆ ಚೇಲಾಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನೀವು ತಾಂಬ ಇದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ 4 ಚೇಲಾಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಹೇಳೋದು. ಆ ಪೆನಲ್ದಾಗ ಕೂತು ಹೊಡಿತಿರ್ತಾರಲ್ಲ, ಸುಮ್ಮನೆ ಯತ್ನಾಳ್ ಒಂದು 2 ಕಡೆ ಏರ್ಸಂಗೆ ಮಾಡೋದು. ಮುಂದೆ ವಿಜಯೇಂದ್ರ ಅಂತಿಮವಾಗಿ ಏನು ಅನ್ನೋದು ಏನೇ ಯತ್ನಾಳ್ ಬಹುಶಃ ಅಂತ್ಯ ಆದಂಗೆ ಕಾಣಿಸ್ತದೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೀವಿ. ಮತ್ತೆ ವಿಜಯೇಂದ್ರನ ಹೊಗಳುವ ಕಾರ್ಯಕ್ರಮದೊಂದಿಗೆ ನಾಳೆ ಬರ್ತೀವಿ. ಧನ್ಯವಾದ. ಕೇಳಿದ್ರಲ್ಲ, ಬಸನಗೌಡ್ರೆ ಈ ಸ್ಟೋರಿ ಎಂಡ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಂಥ ಸಂದರ್ಭದಲ್ಲಿ ನೆನಪಾಗೋದು ನನಗಂತ ನೆನಪಾಗೋದು ಒಬ್ಬನೇ ಒಬ್ಬ ನಾಯಕರಿ ಕರ್ನಾಟಕದಲ್ಲಿ, ಅದು ಬಂಗಾರಪ್ಪ ಮಾತ್ರ. ಇಂಥ ಅವಮಾನಗಳಾದಾಗ ತೊಡೆ ತಟ್ಟಿ ಎದ್ದು ನಿಂತು ಯಾವ ಪಕ್ಷ ತನಗೆ ಕಿರಿಕಿರಿ ಮಾಡ್ತೋ ಆ ಪಕ್ಷದ ತಿಥಿ ಮಾಡಿಬಿಡ್ತಾಯಿದ್ರು. ಬಂಗಾರಪ್ಪ ತಿಥಿನೇ ನಿಮ್ಗೆ ಗೊತ್ತಾ, ಕಾಂಗ್ರೆಸ್ಸನ್ನು 3 ಬಾರಿ ತಿಥಿ ಮಾಡಿದ್ದಾರೆ. 3 ಬಾರಿ ಅವ್ರಿಗೇನೋ ಕಿರಿಕಿರಿ ಆಯಿತು ಅಂತ ಇಟ್ಕೊಳ್ಳಿ. ಯಾರಿಗೆ? ಬಂಗಾರಪ್ಪ ಕಟ್ಟಿದ್ರು ಕ್ರಾಂತಿರಂಗ, ಕಾಂಗ್ರೆಸ್ ಮಟಾಸ್. ಇನ್ನೊಂದು ಸಲ ಕಿರಿಕಿರಿ ಮಾಡ್ತು ಕಾಂಗ್ರೆಸ್,
ಪಾರ್ಟಿ ಕಟ್ಟಿದ್ರು, ಕರ್ನಾಟಕ ವಿಕಾಸ್ ಪಾರ್ಟಿ, ಕಾಂಗ್ರೆಸ್ ಮಟಾಸ್. ಇನ್ನೊಂದು ಸಲ ಕಿರಿಕಿರಿ, ಮತ್ತೆ ವಾಪಸ್ ಬರ್ತಾರೆ, ಇನ್ನೊಂದು ಸಲ ಕಿರಿಕಿರಿ ಮಾಡುತ್ತೆ. ಪಾರ್ಟಿ ಕಟ್ಟಿದ್ರು, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಮಟಾಸ್. ಕೊನೆಗೂ ಅವ್ರು ಬಿ ಜೆ ಪಿಗೆ ಹೋದರು. ಬಿ ಜೆ ಪಿಗೂ ಕೂಡ 72 ಬಂದಿದ್ದು, 79 ಬಂದಿದ್ದು ಬಂಗಾರಪ್ಪನವರು ಬಿ ಜೆ ಪಿಗೆ ಬಂದ ನಂತರ. ನೆನಪಿಟ್ಕೋಬೇಕು ಎಲ್ಲರೂ ಕೂಡ ಅದನ್ನು. ಅದು ಬಿಟ್ಟು ಇವರು ನಾನು ಎಂಜಿನ್ ರೀ, ಅವ್ರು ಒಂದೇ ಮಾತು ಹೇಳ್ತಾ ಇದ್ದೆ, ನಾನು ಬೋಗಿ ಅಲ್ಲ ರೀ, ಕಂಪಾರ್ಟ್ಮೆಂಟ್ ಅಲ್ಲ ಅಂತ, ನಾನು ಎಂಜಿನ್ ಬಿಟ್ಟು ಹೋಗೋದೆ. ಇದು ಬಿಟ್ಟುಬಿಟ್ಟು ನೀವು ನೀನಾ ನಾನಾ ಬುಸ್ ಸಾವು ಬಿಡ್ಲಾ ಬಿಡ್ತೀನಿ, ನೀನು ಬಿಡು ನಾನು ಬಿಡು, ನೀನು ಏನಿದು ಏನಾದರೂ ನಿರ್ಧಾರ ಕೈಗೊಳ್ಬೇಕಪ್ಪ. ಓಕೆ, ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ವಿರಾಜಮಾನರಾಗಿದ್ದಾರೆ. ಯಾಕೆಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ರವ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಈಗಲೂ ಕೂಡ ವಿಜೇಂದ್ರ ಕೆಳಗಿಳಿಸಿ ಅಂತ ಯತ್ನಾಳ್ ಗ್ಯಾಂಗು ಪಟ್ಟು ಅವ್ರು ಹೇಳಿದ ಒಂದು ಮಾತನ್ನು ಹೇಳಿದರು, ನಾನು ವಾಪಸ್ ಬರೋದಿದ್ರು ಕೂಡ ಬಿ ಜೆ ಪಿಗೆ ಬರೋದಿದ್ರು ಕೂಡ ಆತ ಇರುವಾಗ ಬರೋದಿಲ್ಲ ಅಂತೇಳಿ. ಬೇಡ ಅಂತ ಯಡಿಯೂರಪ್ಪ ಗ್ಯಾಂಗ್ ಬೇಡಿಕೆ ಯಾವುದೇ ಕಾರಣಕ್ಕೂ ಇಳಿಸಬಾರ್ದು. ಹಾಗಿದ್ರೆ ಹೈಕಮಾಂಡ್ ಏನು ಮಾಡ್ತು ಅಂತ ಇವತ್ತು ಹೇಳ್ತೀನಿ. ವೆರಿ ಕ್ರೂಷಿಯಲ್ ಪ್ರಶ್ನೆ ಇದು. ಒತ್ತಡ ಹೆಚ್ಚಾದಾಗ ಬೇಸತ್ತು ಹೋಗಿತ್ತು ಅಮಿತ್ ಶಾ, ಬೇಸತ್ತು ಹೋದರು. ಇಬ್ಬರನ್ನ ಕೇಳ್ತಾರೆ. ಒಂದು ಡಿಪ್ಲೊಮ್ಯಾಟಿಕ್ ವಿಚಾರ ಇರುತ್ತೆ, ಎಲ್ರಿಗೂ ಗೊತ್ತಿರುವಂಥದ್ದೇ. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಇಲ್ವಾ? ಬಟ್ ಹೆಂಗೆ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ? ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಇಲ್ವಾ? ಬೈದಾಟ ಇದೆ, ಗುದ್ದಾಟ ಇದೆ, ಬಾಂಬ್ ಬಿಡ್ತಾರೆ, ಎಲ್ಲ ಬಿಡ್ತಾರೆ, ಅವ್ರಿಗೆ ಇವ್ರಿಗೆ. ಬಟ್ ಒಂದು ಡಿಪ್ಲೊಮ್ಯಾಟಿಕ್ ವೇ ಅಲ್ಲಿ. ಹಾಗೇನೆ ಅಮಿತ್ ಶಾ ಕೇಳಿದ್ರಂತೆ, ಇಬ್ಬರು ಸೇರಿದ್ರೆ ಇದೇ ಮಾತಾಡೋದು, ಅವ್ನು ಸರಿಯಿಲ್ಲ ಇವನು ಸರಿಯಿಲ್ಲ. ಉಭಯ ಬಣಗಳ ಬೇಡಿಕೆಯನ್ನು ಪಕ್ಕಕ್ಕಿರಿಸ್ತಾರೆ ಅಮಿತ್ ಶಾ. ನಿಮ್ಮಿಂದ ಆಗಲ್ಲ, ನಿಮ್ಮನ್ನು ಕೇಳಿ ವೇಸ್ಟ್ ನೀವು, ನನ್ನದೇ ಮೂಲ ಇದೆ ಅಂತೇಳಿ ತಮ್ಮದೇ ಮೂಲಗಳಿಂದ ಸರ್ವೆ ರಿಪೋರ್ಟ್ ತರಿಸಿಕೊಂಡ್ರು. ಯಾರು? ಅಮಿತ್ ಶಾ. ರಾಜ್ಯದಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್, ಯಾರಿಗೆರೆ? ಇಬ್ಬರು ಲಿಂಗಾಯತ ನಾಯಕರು, ಯಾರಿಗೆರೆ ಪವರ್ ಜಾಸ್ತಿ, ಯಾರು ಅಧ್ಯಕ್ಷರಾಗಿದ್ದರೆ ಪಕ್ಷ ಸಂಘಟನೆಗೆ ಅನುಕೂಲ ಅಂತ ಅಮಿತ್ ಶಾ ನೇರವಾಗಿ ತಮ್ಮ ಸರ್ವೆಯಲ್ಲಿ ಮಾಡಿದರು. ಸರ್ವೆ ಮಾಡಿಸಿದಾಗ ವಿಜೇಂದ್ರ ಪರ ನಿಂತ 89% ನಿಂತರಂತೆ. ಇದು ಅಲ್ಲಿಯ ವರದಿ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಮ್ದು ಹೇಳಿಲ್ಲ ಅಂತ ಹೇಳ್ತಾರೆ. ವಿಜೇಂದ್ರ ಬಿಟ್ಟು ಯಾರೇ ಅಧ್ಯಕ್ಷರಾದರೂ ಪಕ್ಷಕ್ಕೆ ಕಷ್ಟ ಅಂತೇಳಿ ವರದಿ ಹೋಯ್ತಂತೆ. ವಿಜೇಂದ್ರಗೆ ಯಡಿಯೂರಪ್ಪ ಎಂಬ ಭೀಮನ ಬಲವಿದೆ ನೋಡಿ. ವಿಜೇಂದ್ರ ನಾಟ್ ಬಿಕಾಸ್ ಆಫ್ ಓನ್ಲಿ ವಿಜೇಂದ್ರ, ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಇರೋ ಕಾರಣಕ್ಕಾಗಿ. ಹಾಗಾಗಿ ಯಡಿಯೂರಪ್ಪನವ್ರಿಗೂ ಗೊತ್ತಿದೆ, ನಾನಿರೋ ತನಕ ಈ ಪವರ್, ನಾನಿರೋರ್ಗಳಿಗಾಗಿ ಅದನ್ನೊಂದು ರೆಡಿ ಮಾಡಿಬಿಡ್ಬೇಕು ವಿಜೇಂದ್ರ ಅವ್ರನ್ನ. ಖಾಲಿ ಹೋದ್ರೆ ಆಗೋದಿಲ್ಲ. ವಿಜೇಂದ್ರಂಥ ನೇಮು ಫೇಮು ಇರುವ ನಾಯಕರು ಯಡಿಯೂರಪ್ಪ ಇರೋ ಕಾರಣಕ್ಕಾಗಿ. ಹೀಗೆ ವಿಜೇಂದ್ರಗೆ ಫುಲ್ ಮಾರ್ಕ್ಸ್ ಕೊಟ್ಟು ಆ ಸರ್ವೆ ಕೊಡುತ್ತೆ. ಅದೇ ಕಾರಣಕ್ಕೆ ವಿಜೇಂದ್ರ ಯುಗ ಮುಂದುವರೆದಿದೆ ಅನ್ನೋದು ಈಗ ಬಂದಿರುವಂಥ ಮಾಹಿತಿ. ಈ ಕಾರಣಕ್ಕಾಗಿ ಮಾಡಿದ್ರು ಅಂತ. ಬಹುಶಃ ಅದೇ ಸರ್ವೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ಇಷ್ಟೇ ಪವರ್ ಇದೆ ಅಂತ ಆಗಿದ್ದಿದ್ರೆ ಏನೋ ಚೇಂಜ್ ಆಗ್ತಿತ್ತೇನೋ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಮುಕುಟಕ್ಕೆ ಮತ್ತೊಂದು ಮಣಿ ಸೇರಿಕೊಂಡಿದೆ. ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಲ್ಲಿ ಯಾರು ಮಾಡದಂಥ ಕೆಲಸಗಳನ್ನು ನರೇಂದ್ರ ಮೋದಿ ಮಾಡಿದರು. ಮುಂದೆ ಮೋದಿ ಮತ್ತಷ್ಟು ಸಾಧನೆಗಳನ್ನು ಮಾಡಲಿದ್ದಾರೆ ಅಂತ BJP ಸೇರಿದಂತೆ NDA ಕೂಟ ಈ ಸಂಸತ್ನಲ್ಲಿ ಹೇಳ್ತು. ಆಗ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ವಕ್ಫ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಮೂಕುದಾರ ಹಾಕಿದ ನಂತರ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಏನು ಹೇಳಿದ್ರು ಕೇಳಿಸ್ಕೊಂಡು. आजाद भारत का जो सपना है, उन सपने को पूरा करने के लिए हम संकल्पबद्ध होकर के चले। और आदरणीय सभापति जी, देश देख रहा है, एक अकेला कितनों को भारी पड़ रहा है, एक अकेला कितनों को भारी पड़ रहा है। अरे नारे बोलने के लिए भी उनको बदल करना पड़ता है। बोलता है घंटे भर से आवाज की जवाब देना। आदरणीय सभापति जी, एक कन्विक्शन के कारण चला हूं, देश के लिए जीता हूं, देश के लिए कुछ करने के लिए निकला हुआ हूं। और इसलिए ये राजनीतिक खेल खेलने वाले लोग, उनके अंदर वो हौसला नहीं है, वो ढूंढ रहे हैं बचने का रास्ता। ನರೇಂದ್ರ ಮೋದಿ ಅದೊಂದು ಅವ್ರದ್ದು ಬ್ರಹ್ಮಾಸ್ತ್ರ. ಯಾರ್ದು? ನರೇಂದ್ರ ಮೋದಿ ಅವರು. ಈ ವಿಪಕ್ಷಗಳು ಟೀಕೆ ಮಾಡಿ 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 ಸುಸ್ತಾಗತ್ತಂತೆ, ಶಿಫ್ಟಲ್ಲಿ ಟೀಕೆ ಮಾಡತ್ತಂತೆ ನರೇಂದ್ರ ಮೋದಿ ಅವರು ಹೇಳೋದು. ಒಂದು ಟೀಕೆ ನಿಮ್ದಾಯಿತು, ಪಾಳಿಯಲ್ಲಿ ನಿಮ್ದಾಯಿತು. ನೀವು ಎಷ್ಟೇ ಟೀಕೆ ಮಾಡಿ ಉತ್ತರ ಕೊಡ್ತಾನೆ ಮೋದಿ. ಅದರ ಜೊತೆಗೆ ಒಂದು ಅವರ ಫೇಮಸ್ ಡೈಲಾಗ್ ಇದೆ, ಏಕ್ ಅಕೇಲಾ ಕಿತ್ನೆ ಪೇ ಬಾರಿ ಪಡ್ ರಹಾ ಹೈ.
ಒಬ್ಬನೇ ಒಬ್ಬ ಎಷ್ಟು ಜನ ಎಷ್ಟು ಪಾರ್ಟಿಗಳ ತಲೆ ಕೆಡಿಸಿದ್ದಾರೆ ಅನ್ನುವಂಥ ಮಾತು ಹೇಳಬೇಕು. ಇದು ಒಂಥರ ಭಾಳ ನರೇಂದ್ರ ಮೋದಿಯನ್ನು ಇಷ್ಟಪಡುವವರ ಭಾಳ ಅಚ್ಚುಮೆಚ್ಚಿನ ಸ್ಲೋಗನ್. ಅದಕ್ಕಿಂತ ದೊಡ್ಡ ಸ್ಲೋಗನೇ ಇಲ್ಲ. ಏಕ ಕೇಲ ಕಿತ್ನೆ ಪೇ ಬಾರಿ ಪಡ್ರಾಯ್ ಅಂದ ತಕ್ಷಣ ನೋಡಿ ಅಲ್ಲಿ ಮೇಜು ಕುಟ್ಟಿ ಒಲ್ಲು ಸಂಭ್ರಮ ಆಗ್ತಿತ್ತು. ಆದರೆ ಅಷ್ಟು ಮಾತ್ರನಾ, ಏನೆಲ್ಲ ಪೆಂಡಿಂಗ್ ಕೆಲಸಗಳಿತ್ತು ನೋಡಿ. ಸ್ವಾತಂತ್ರ್ಯ ಬಂದ ನಂತರ 1947 ಇಲ್ಲಿ ತನಕ ಕಾಂಗ್ರೆಸ್ಸೇ ಅತಿ ಹೆಚ್ಚಿನ ಅವಧಿಯಲ್ಲಿ ಸರ್ಕಾರವನ್ನು ರಚಿಸಿದ್ದು ಮತ್ತು ಎಡಪಕ್ಷಗಳ ಏನು ಮಾನಸಿಕತೆಯ ರೀತಿಯಲ್ಲಿ ಅದು ಹೋಗ್ತಾ ಇತ್ತು. ಅದು ಹೋಗಬಾರ್ದು ಅಂತೇನೂ ಅಲ್ಲ, ಅದರ ಜೊತೆಗೆ ಇಂಥ ಕೆಲಸಗಳು ಕೂಡ ಆಗಬೇಕಾಗಿತ್ತು ಅಂತೇಳಿ ಈ ಹಿಂದೆ ಕೂಡ ಕೆಲವು ರಾಜಕಾರಣಿಗಳು ಮಾತಾಡಿದಾಗ ಭಾರತ ದೇಶ ಅಭಿವೃದ್ಧಿ ಹೊಂದಿಲ್ವಾ? ಹೊಂದಿಲ್ಲ ಅಂತಲ್ಲ. ಆದರೆ ಯಾವ ವೇಗದಲ್ಲಿ ಭಾರತ ಮತ್ತು ಚೀನಾ ಹೋಗ್ತಾ ಇತ್ತು, ಚೀನಾ ಒಂದು ರ್ಯಾಪಿಡ್ ಆಗಿ ಏನು ಮೇಲಕ್ಕೆ ಹೋಯಿತು ಆ ಥರ ಭಾರತ ಹೋಗಲಿಲ್ಲ. ಯಾಕೆಂದರೆ ಆ 85, 95, 2000 ಈ ಒಂದು 15 ವರ್ಷದ ಹಿಚ್ಕಿಚ್ ಇದೆಯಲ್ಲ, ಎಲ್ಲ ಸಮ್ಮಿಶ್ರ ಸರ್ಕಾರ, ಇಂದಿರಾ ಗಾಂಧಿ ನಿಧನದ ನಂತರ, ರಾಜೀವ್ ಗಾಂಧಿ ನಿಧನದ ನಂತರ, ಆಮೇಲೆ ನರಸಿಂಹರಾವ್, YK ಗುಜರಾಲ್, ದೇವೇಗೌಡರು, ಚಂದ್ರಶೇಖರ್, ಗಜಿ ಬಿಜಿ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಆದಂತಹ ಒಂದು ಏನು ಹಿಂದಕ್ಕೆ ಹೋಗುವಂಥ ಚಲನೆ ಭಾರತದಲ್ಲಾಯಿತು. ಆ ವೇಗದಲ್ಲಿ ಅದು ಮೇಲಕ್ಕೆ ಹೋಗಲಿಲ್ಲ. ಯಾಕೆಂದರೆ ಚೀನಾ ಮತ್ತು ಭಾರತ ಒಂದು ರೀತಿಯಲ್ಲಿ ನೆಕ್ ಟು ನೆಕ್ ಹೋಗ್ತಾ ಇದ್ದಂಥದ್ದು, ಚೀನಾ ಎಲ್ಲಿಗೂ ಹೋಗ್ಬಿಡ್ತು. ಆ ಸಂದರ್ಭದಲ್ಲೂ ಕೂಡ ಕೆಲವು ಪೆಂಡಿಂಗ್ ಕೆಲಸಗಳು ಭಾರತದಲ್ಲಿತ್ತು, ತುಂಬ ಜನಮಾನಸದಲ್ಲಿತ್ತು. ಈಗ ಯಾವುದು ಅಂತ ಹೇಳ್ತೀನಿ ಕೇಳಿ. 70 ವರ್ಷದ ಬಳಿಕ ಆರ್ಟಿಕಲ್ 370 ರದ್ದಾಯಿತು. ಭಾರತ ದೇಶದ ಆ ನಾಯಕರು ಆ ಕಾಲದಲ್ಲಿ ಮಾಡುವಂಥ ಅನಿವಾರ್ಯತೆ ಉಂಟಾಗಿತ್ತು. ಬೇರೆ ವಿಧಿ ಇಲ್ಲ, ನಾವು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ. ಆದರೆ 370 ತೆಗೆಯೋದಕ್ಕೆ ಇದೊಂದು ತಾತ್ಕಾಲಿಕ ಅಂತ ಆ ನಾಯಕರು ಬರೆದಿದ್ರು. ಆದರೆ ಅದನ್ನು ತೆಗೆಯುವಂಥ ಪ್ರಯತ್ನವನ್ನು ಮುಂದಿನ ನಾಯಕರು ಮಾಡಲಿಲ್ಲ. ಯಾಕೆಂತಂದರೆ ಅವರಿಗೆ ವೋಟ್ ಬ್ಯಾಂಕ್ ಇಲ್ಲಿ ಹಾಳಾಗ್ಬಿಡುತ್ತೆ ಅಂತೇಳಿ. ಆದರೆ ನರೇಂದ್ರ ಮೋದಿಯವರು ಗನ್ನಿಡಿಲಿಲ್ಲ, ಸೈನ್ಯ ಕಳಿಸಲಿಲ್ಲ. ಅಮಿತ್ ಶಾ ಆ ತಾತ್ಕಾಲಿಕ ಅನ್ನೋ ಪದವನ್ನೇ ತೆಗೆದುಹಾಕಿದ್ರು. ಅನೇಕ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮಾತಾಡುವಾಗ ಕೇಳಿದ್ದೀನಿ, ಈ ಐಡಿಯಾ ನಮಗೆ ಯಾಕ್ರಿ ಬಂದಿಲ್ಲ ಅಂತೇಳಿ. ಈಗ 370 ತೆಗೆದ್ರು, ಏನಾದರೂ ಆಯ್ತಾ ನಾವು? ಇಲ್ಲ. ಇಲ್ಲಪ್ಪ ಅಲ್ಲಿ ಹಿಂಗಾಗ್ತಿತ್ತು, ನಾಳೆಯಿಂದ ಯಾವುದೂ ಚೇಂಜ್ ಆಗಲ್ಲ ಸರ್, ನಾಳೆಯಿಂದ ಯಾವುದೂ ಚೇಂಜ್ ಆಗಲ್ಲ, ಇಟ್ ವಿಲ್ ಟೇಕ್ ಟೈಮ್. ಎಷ್ಟೇ ಬುದ್ಧಿವಂತ ಆದರೂ ಕೂಡ ಇಲ್ಲ ಸರ್ 1ನೇ ಕ್ಲಾಸ್ ಬೇಡ, ಡೈರೆಕ್ಟ್ SLC ಹಾಕಿಂತ ಆಗಲ್ಲ. 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, ಸಮ್ಟೈಮ್ಸ್ ಒಂದು ಕ್ಲಾಸ್ ಆ ಕಡೆ ಈ ಕಡೆ ಆಗ್ಬೋದು ತುಂಬ ಬುದ್ಧಿವಂತರಿದ್ದರೆ. ಈಗ ಸಿದ್ದರಾಮಯ್ಯನವ್ರು ಗೊತ್ತಲ್ಲ, ಡೈರೆಕ್ಟಾಗಿ 5ನೇ ಕ್ಲಾಸ್ 4ನೇ ಕ್ಲಾಸ್ ಹೋದ್ರಂತೆ. ದೊಡ್ಡ ಅರ್ಥ ಸಚಿವ ಆಗಿಲ್ಲ ಅವರು, ಮುಖ್ಯಮಂತ್ರಿ ಆಗಿ. ಅದಕ್ಕೆ ಹೇಳಿದ್ದು ನಾನು 370 ಎಲ್ರಿಗೂ ಆಸೆ ಇತ್ತು, ನೀವು ತೆಗಿತಾ ಇರಲಿಲ್ಲ. 70 ವರ್ಷಗಳ ಬಳಿಕ ಟ್ರಿಪಲ್ ತಲಾಕ್ ಬ್ಯಾನ್ ಆಯಿತು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಟ್ರಿಪಲ್ ತಲಾಕ್ ಅಂದ್ರೆ ಏನು? ಕೆಲವರು ಅದು ಮುಸ್ಲಿಮರ ವಿರುದ್ಧ ಅಂತ ಹೇಳ್ತಾರೆ. ಅಲ್ಲ, ಟ್ರಿಪಲ್ ತಲಾಕ್ ಈಗಲೂ ಇದೆ. ಮತ್ತೆ ಏನು ಮಣ್ಣಾಂಗಟ್ಟಿ ಬ್ಯಾನ್ ಆಗಿದ್ದು ಅಂತ ನೀವು ನನ್ನ ಹತ್ರ ಕೇಳಿದರೆ, ಗಂಡ ಹೆಂಡತಿ ಜಗಳ ಆಯಿತು, ಆತ ಸೌದಿಯಾದಲ್ಲಿದ್ದಾನೆ, ಆತ ಮತ್ತೊಂದು ಕಡೆ ಇದ್ದಾನೆ, ಯಾವುದೋ ವಿಚಾರಕ್ಕೆ ಜಗಳ ಆಯಿತು ಫೋನಲ್ಲಿ, ತಲಾಕ್ ನಾಳೆಯಿಂದ ಹೆಂಡತಿ ಅಲ್ಲ, ಹಂಗಾಗಲ್ಲ. ತಲಾಕ್ ಕೊಡಿ 3 ಸಲ, ಆಮೇಲೆ ಇಸ್ಲಾಮಲ್ಲೇ ಇದೆ, ನೀವು ಇಟ್ ವಿಲ್ ಟೇಕ್ 6 months ಟೈಮ್. ಏನು ಕೋರ್ಟ್ ಹೇಳುತ್ತೋ ಅದೇ ಥರ ಹೇಳುತ್ತೆ ಅದು. ನೀವು ತಲಾಕ್ ಕೊಡಬೇಕು ಅಂತಿದ್ರೆ ಒಂದೇ ಸಲಕ್ಕಲ್ಲ, ಒಮ್ಮೆ ತಲಾಕ್ ಕೊಟ್ರಾ, ಡಿಸೈಡ್ ಮಾಡಿದ್ರ ಒಮ್ಮೆ ತಲಾಕ್ ಕೊಟ್ಟು 2 ತಿಂಗಳ ಕಳೆದ ನಂತರ ಇನ್ನೊಂದು ತಲಾಕ್, 2 ತಿಂಗಳ ಕಳೆದ ಇನ್ನೊಂದು ತಲಾಕ್. ಆಗ ನಿಮ್ಮ ಮನಸ್ಸೆಲ್ಲ ಒಂದು ತಹಬದಿಗೆ ಬಂದಿರುತ್ತೆ. ಇದು ಯಾವ್ಯಾವುದೋ ವಿಚಾರದಲ್ಲಿ ತಲಾಕ್ ಕೊಟ್ಟರೆ ಆಗಲ್ಲ, ಅದನ್ನು ಬ್ಯಾನ್ ಮಾಡಿದ್ದು. ಆ ಮೊದಲು ತಲಾಕ್ ವಿಚಾರದಲ್ಲಿ ಎಷ್ಟು ಬಡ ಹೆಣ್ಣು ಮಕ್ಕಳು, ನಿಜ ಇಸ್ಲಾಂನಲ್ಲಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಆಗದೇ ಇದ್ರೆ ಅವತ್ತ ಬಡವಾಗಿದ್ರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನಿಲ್ತು. ಅನೇಕ ವಿದ್ಯಾವಂತರು ಅದನ್ನು ಅರ್ಥ ಮಾಡಿಕೊಂಡ್ರು. ಹೌದು ನಿಜ, ದೊಡ್ಡವ್ರಿಗೆ ನಡೆದೋಗ್ಬಿಡುತ್ತೆ, ಬಡವ್ರು ಏನು ಮಾಡಬೇಕು 3 ಸಲ ತಲಾಕ್ ಹೋಗು ಅಂತಂದರೆ ಅಂತ. ಅದನ್ನು ಮಾಡಿದ್ದು ನರೇಂದ್ರ ಮೋದಿ ಅಂತ ಹೇಳಿ. ಹಾಗಂತ ತಲಾಕಿದೆ ಈಗಲೂ ಕೂಡ, ಇನ್ಸ್ಟಂಟ್ ತಲಾಕಿಲ್ಲ. ಆಮೇಲೆ ರಾಮ ಮಂದಿರ ನಿರ್ಮಾಣ ಅಲ್ರಿ, ರಾಮ ಮಂದಿರ ನಿರ್ಮಾಣವನ್ನು ಭಾರತದಲ್ಲಿ ಇನ್ನೆಲ್ಲರಿ ಮಾಡಬೇಕು? ಅಮೆರಿಕದಲ್ಲಿ ಮಾಡಬೇಕಾ? ಲಂಡನ್ನಲ್ಲಿ ಮಾಡಬೇಕಾ? ಇಂಡೋನೇಷ್ಯಾ ದೇಶ ಈಗಲೂ ಕೂಡ ಅಲ್ಲಿಯ ಏನು ಥೈಲ್ಯಾಂಡ್ ಇಲ್ಲೆಲ್ಲ ಮಹಾರಾಜ ಅವ್ರಿಗೆ ಈಗಲೂ ಕೂಡ 13ನೇ ರಾಮ ಹಿಂಗೆಲ್ಲ ಹೆಸರಿದೆ. ಅಲ್ಲಿ ಇಸ್ಲಾಂ ರಾಷ್ಟ್ರ ಆಗಿದ್ರು ಕೂಡ ಆ ಮೂಲ ಪುರುಷರನ್ನ ಮರೀತಾ ಇಲ್ಲ. ಭಾರತಕ್ಕಂತ ತೊಂದರೆ ಏನಾಗಿಲ್ಲ, ಆದರೂ ಕೂಡ ಒಂದು ರಾಮ ಮಂದಿರ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಇಟ್ಕೊಳ್ಬೇಕಿದ್ರೆ ಒಂದು ರಾಮ ಮಂದಿರ, ಒಂದು ಈಶ್ವರನ ಮಂದಿರ, ಒಂದು ಕೃಷ್ಣನ ಮಂದಿರ ಆಗೋದಕ್ಕೆ ಇಷ್ಟೆಲ್ಲ ಬೇಕಾ? 135 ವರ್ಷದ ಬಳಿಕ ಆಯ್ತಲ್ಲ. 64 ವರ್ಷದ ಬಳಿಕ CA ಜಾರಿ ಮಾಡಲಾಯಿತು. ಇದನ್ನು ಕೂಡ ತಪ್ಪರ್ಥ ಕಲ್ಪಿಸ್ತಾ ಇದ್ದಾರೆ.
ಇದನ್ನು ಕೂಡ ತಪ್ಪರ್ಥ ಕಲ್ಪಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ, ಅಲ್ಲಿ ಹಿಂದೂಗಳಿಗೆ ಹೊಡೆದ್ರಲ್ಲ, ಯಾರು ರಕ್ಷಣೆ ಮಾಡಬೇಕು? ಅಮೆರಿಕ ಮಾಡುತ್ತಾ? ಶ್ರೀಲಂಕಾ ಮಾಡುತ್ತಾ? ಲಂಡನ್ ಮಾಡುತ್ತಾ? ಭಾರತವೇ ಮಾಡಬೇಕು. ಹಾಗಿದ್ರೆ ಕೇವಲ ಹಿಂದೂಗಳನ್ನು ಮಾತ್ರ ಕರ್ಕೊಂಡ್ರ? ನೋ, ಮುಸ್ಲಿಂ ಬಿಟ್ಟು ಎಲ್ಲರನ್ನು ಕೂಡ. ಹಾಗಿದ್ರೆ ಮುಸ್ಲಿಮರನ್ನ ಯಾಕೆ ಸರ್ ಕರ್ಕೊಂಬಂದಿಲ್ಲ ಅಂತಂದರೆ, ನೋಡಪ್ಪ, ವಿಶ್ವಪಾತ್ರತ್ವ ವಿಚಾರ ಮಾತಾಡ್ತೀರಿ, ಫ್ರೀ ಪ್ಯಾಲೆಸ್ತೀನ್ ವಿಚಾರ ಮಾತಾಡ್ತೀರಿ, ಪ್ಯಾಲೆಸ್ತೀನಲ್ಲಿ ತೊಂದರೆ ಆಗಿದೆ ಅಂತ ಹೇಳುವಾಗ ಇಲ್ಲಿ ಬಾವುಟ ಹಿಡಿತೀರಿ. ಖಿಲಾಫತ್ ಲಾ ಆಯಿತು ಮಹಾತ್ಮ ಗಾಂಧಿ ಟೈಮಲ್ಲಿ, ಟರ್ಕಿಯ ಖಲೀಫನಿಗೆ ತೊಂದರೆ ಆಯಿತು ಅಂತ ಹೇಳಿ ಅಲ್ವಾ? ಹಾಗಿದ್ದರೆ ಬಾಂಗ್ಲಾದೇಶದ ಮುಸ್ಲಿಮರಿಗೆ ತೊಂದರೆ ಆದಾಗ ಪಕ್ಕದ ಪಾಕಿಸ್ತಾನ ಯಾಕೆ ಸಪೋರ್ಟ್ ಮಾಡಲ್ಲ? ಅವ್ರನ್ನ ಕರ್ಕೊಳ್ಳಲ್ಲ. ಪಾಕಿಸ್ತಾನ ಬಿಟ್ಟರೆ ಪಕ್ಕದ ಅಫ್ಘಾನಿಸ್ತಾನ ಯಾಕೆ ಕರ್ಕೊಳ್ಳೋದಿಲ್ಲ? ಪಕ್ಕದ ಇರಾನ್, ಇರಾಕ್, UAE, ದುಬೈ ಯಾಕೆ ಕರ್ಕೊಳ್ಳಲ್ಲ? ಬನ್ನಿ ನೀವು ಅಂತೇಳಿ. ಆಗ ಯಾಕೆ ವಿಶ್ವಪಾತ್ರತ್ವ ಬರೋದಿಲ್ಲ? ಪ್ರಶ್ನೆ ಅಲ್ವಾ? ಇದ್ದಾರೆ ನಿಮ್ಮಲ್ಲಿ. ಹಿಂದೂಗಳಿಗೆ ದೇಶ ಎಲ್ಲಿದೆ? ಇದ್ದ ನೇಪಾಳವನ್ನು ಕೂಡ ಜಾತ್ಯತೀತ ಮಾಡಿಕೊಂಡ್ರು, ಈಗ ಮತ್ತೆ ಭಾರತ ಅಂತ ಮಾಡ್ತಾ ಇದ್ದಾರೆ. ತೊಂದರೆ ಆಗಬಾರ್ದು ಅಂತಲ್ಲ, ದ್ವಂದ್ವ ಇರಬಾರ್ದು, ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು ಅಷ್ಟೇ. ವಿಶ್ವಭಾತೃತ್ವ ಇದ್ದರೆ, ಏನೋ ಫ್ರೀ ಪ್ಯಾಲೆಸ್ಟೀನ್ ಅಂತ ಇದ್ದರೆ ಅಲ್ಲಿದ್ದ ರೋಹಿಂಗ್ಯಾಗಳನ್ನು ಕೂಡ ಕರ್ಕೋಬೇಕಲ್ಲ ಪಾಕಿಸ್ತಾನ, ಬನ್ನಿ ನಮ್ಮಲ್ಲಿಗೆ ಅಂತ. ಆಗಬೇಡವಾ? ಪ್ರಶ್ನೆ. ಆಮೇಲೆ BJP ಆಳಿದ ರಾಜ್ಯಗಳಲ್ಲಿ ಹಲವು ನಿಯಮ, ಲವ್ ಜಿಹಾದ್, ಮತಾಂತರ ವಿರುದ್ಧ ಕಾನೂನು. ಲವ್ ಜಿಹಾದ್, ಮತಾಂತರ ವಿರುದ್ಧ. ಲವ್ ಜಿಹಾದ್ ಇನ್ನೊಂದು ವಿಚಾರ, ಮತಾಂತರ ವಿರುದ್ಧ ಅದು ಬರುತ್ತೆ. ಈಗ ನೀವು ಬಡತನವನ್ನು ಗುರಿಯಾಗಿಟ್ಟುಕೊಂಡು ಮತಾಂತರ ಯಾವನ್ರಿ ಮಾಡಲಿಕ್ಕೆ? 30 ವರ್ಷಗಳ ಬಳಿಕ ವಕ್ಫ್ಗೆ ತಿದ್ದುಪಡಿ ಮಾಡಿದ್ರು ಅಂದರೆ ವಕ್ಫ್ನ ಜಾಗವನ್ನು ಯಾರು ಕಬಳಿಸ್ತಾ ಇದ್ರು? ಈಗ ಅದು ಬಡವರಿಗೆ ಸಿಗುವಂಗಾಗುತ್ತೆ, ಬಡ ಮುಸ್ಲಿಮರಿಗೆ. ವಕ್ಫ್ ಜಾಗ ಯಾವುದೇ ಹಿಂದೂಗಳಿಗೆ ಹೋಗೋದಿಲ್ಲ, ಯಾವುದೇ ಕ್ರಿಶ್ಚಿಯನ್, ಯಾವುದೇ ಸಣ್ಣ ಜಾತಿ, ಮುಸ್ಲಿಮರಿಗೆ ಮಾತ್ರ, ಅವರಿಗೆ ಹೋಗಬೇಕು. ನೆಕ್ಸ್ಟ್ ಬನ್ನಿ. ಇನ್ನು ವಕ್ಫ್ ಬೋರ್ಡ್ಗೆ ಮೂಗುದಾರ ಹಾಕಲು ಕ್ಷಣಗಳನ್ನೇ ಶುರುವಾಗಿದೆ. ಕೆಲವು ಕ್ಷಣಗಳಲ್ಲಿ ಬಿಲ್ಗೆ ಮೂಗುದಾರ ಬೀಳಲಿದೆ. ಹಾಗಿದ್ರೆ ರಾಜ್ಯಸಭೆಯಲ್ಲಿ ಏನೇನಾಗ್ಬೋದು? ನಿನ್ನೆ ಲೋಕಸಭೆಯಲ್ಲಿ ಪಾಸ್ ಆಯಿತು. ಬಿಲ್ ಪಾಸ್ ಆಗೋ ಸಂಸದರು ಮೋದಿ ಟೀಮ್ ಬಳಿ ಇದೆಯಾ? ಇದೆ, ಪಕ್ಕ ಇದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. प्रॉपर्टी इस्लामिक देशों में है? मैं इस्लामिक देशों का नाम पढ़ूंगा जहां वक्फ का वजूद नहीं है। तुर्की में नहीं है, लीबिया में नहीं है, इजिप्ट में नहीं है, सूडान में नहीं है, लेबनान में नहीं है, सीरिया में नहीं है, जॉर्डन में नहीं है, तुनीसिया में नहीं है, इराक में नहीं है, भारतवर्ष में वक्फ बोर्ड है। वक्फ प्रॉपर्टी को कानूनन सुरक्षा, लीगल प्रोटेक्शन दिया गया है। ಭಾರತದಲ್ಲಿ ವಕ್ಫ್ ಬೋರ್ಡ್ ಬಾಲ ಕಟ್, ಐತಿಹಾಸಿಕ ಪ್ರಮಾದ ಸರಿ ಮಾಡಿದ ಮೋದಿ ಸರ್ಕಾರದ ಕನಸಿನ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಕೆಲವು ಕ್ಷಣಗಳಲ್ಲಿ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ಗೆ ಮತಗಣನೆ ಶುರುವಾಗಲಿದೆ. ಅಲ್ಲೂ ಕೂಡ ಮೋದಿ ಅಂಡ್ ಟೀಮ್ಗೆ ಯಶಸ್ಸು ಸಿಗೋದು ಬಹುತೇಕ ಪಕ್ಕ ಆಗಿದೆ. 236 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಮೋದಿ ನೇತೃತ್ವದ NDA 125 ಸಂಸದರನ್ನ ಹೊಂದಿದೆ. ಇಂಡಿ ಕೂಟ 95 ಸದಸ್ಯರನ್ನ ಹೊಂದಿದೆ. ಇತರ 16 ಸಂಸದರಿದ್ರೆ 119 ಸದಸ್ಯರ ಬಲ ಹೊಂದಿದವರು ಸುಲಭವಾಗಿ ಬಿಲ್ ಪಾಸ್ ಮಾಡಿಕೊಳ್ತಾರೆ. NDA ಬಳಿ 125 ಸಂಸದರು ಈಗಾಗಲೇ ಇದ್ದಾರೆ. ರಾಜ್ಯದಲ್ಲಿ ಅಬ್ಬರಿಸಿದ ಕನ್ನಡಿಗ ದೇವೇಗೌಡರು. In Karnataka, I would like to mention what has happened. Let our friends realize the report was shelved. It has not seen the light of the day. Why? Today they are ruling. वक्फ बोर्ड अक्रम ಎಂತದ್ದು ಗೊತ್ತಾ? उत्तर प्रदेश की 74% वक्फ की संपत्तियां सरकारी जमीन पर कब्जा करके बनी है। तेलंगाना में 50% की संपत्तियां सरकारी जमीन पर कब्जा करके बनी है। ವಕ್ಫ್ ಬೋರ್ಡ್ ಎಂಬ ಮಹಾಪ್ರಮಾದ ಸರಿಯಾಗಲು ಕೆಲವು ನಿಮಿಷ ಬಾಕಿ ಇವೆ. ಅದರಲ್ಲಿ ಮೋದಿ ಅಂಡ್ ಟೀಮ್ ಪಾಸ್ ಆಗೋದಂತೂ ಪಕ್ಕ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಅನ್ವರ್ ಮಾನಿಪ್ಪಾಡಿ ವರದಿ ಇದೆಯಲ್ಲ, ಅನ್ವರ್ ಮಾನಿಪ್ಪಾಡಿ ವರದಿ ಪ್ರಕಾರ ವಕ್ಫ್ಗೆ ಬಂದಂಥ ಜಾಗವನ್ನು ರಾಜಕಾರಣಿಗಳು ತಿಂದು ತೆಗಿದ್ದಾರೆ. ದೇವೇಗೌಡರು ಹೇಳಿದ್ದೇನಪ್ಪ ಅಂತಂದರೆ, ವಕ್ಫ್ ಜಾಗ ಯಾರಿಗೆ ಸೇರಬೇಕು? ಬಡ ಮುಸ್ಲಿಮರಿಗೆ ಸೇರಬೇಕು. ಸೇರ್ತಾ ಇರೋದು ಯಾರಿಗೆ? ರಾಜಕೀಯ ಪಕ್ಷಗಳ ಶ್ರೀಮಂತರಿಗೆ. ಅದ್ಯಾಕೆ?
ಅದು ಹರಾಮ್ ಅಲ್ವಾ? ಯಾಕೆ ಮುಸ್ಲಿಮರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ? ಅದಕ್ಕೇನೆ ಅನೇಕ ಕಡೆ ಇಂಥ ಕಾನೂನುಗಳು ಬಂದಾಗ ನಮಗೆ ಬೇಡಪ್ಪ, ನಮಗೆ ಅನಗತ್ಯವಾಗಿ ಟೀಕೆಗಳು ಬರ್ತಾ ಇದೆ, ಇಂಥ ತಿದ್ದುಪಡಿ ಮಾಡಿ ಅಂತ ಹೇಳಿದರು. ಆಮೇಲೆ ನಿನ್ನೆ ಇನ್ನೊಂದು ಮಾತು ಹೇಳ್ತಾ ಇದ್ದೆ, 1995ರಲ್ಲಿ ಸೆಕ್ಷನ್ 40 ಅದಕ್ಕೆ ಸೇರಿಸಿದ್ರಲ್ಲ, ಎಲ್ಲಿ ಬೇಕಿದ್ರೂ ತಗೋಬೋದು ಅಂತೇಳಿ. ಇದು ಅಪೀಸ್ಮೆಂಟ್ ಪಾಲಿಟಿಕ್ಸ್, ಅಂದರೆ ಮುಸ್ಲಿಮರನ್ನು ಖುಷಿಪಡಿಸಲಿಕ್ಕೆ. ಮುಸ್ಲಿಮರೇನು ಕೇಳಿಲ್ಲ ರೀ ನಮ್ಮನ್ನು ಕೊಡಿ ಅಂತಂದ್ಬಿಟ್ಟು. ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ಮುಸ್ಲಿಮರು ಯಾವತ್ತೂ ಕೂಡ ಈ ವಕ್ಫಿಗೆ ಆಗಿರುವಂಥ ತಿದ್ದುಪಡಿಯಿಂದ ಖುಷಿ ಪಡ್ತಾರೆ. ಯಾಕಂತಂದರೆ ಯಾರು ಕೊಟ್ಟಿದ್ರು ಅದು ನಮಗೆ ಸಿಗ್ತಾ ಇದೆ. ಯಾವ್ಯಾವುದನ್ನು ಕಿತ್ಕೊಂಡು ಅವರ ಶಾಪ ತಗೊಂಡು ಬೇಕಾಗಿಲ್ಲ. ದಾನ ಕೊಟ್ಟ ಜಾಗ ಇದೆಯಲ್ಲ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ಅದೇ ಇಟ್ಟಿದ್ದೀನಿ ನಾನು. ಒಬ್ಬ ಮುಸ್ಲಿಂ ವ್ಯಕ್ತಿ ವಕ್ಫ್ಗೆ ಒಂದು 2 ಎಕರೆ ಜಾಗ ದಾನ ಮಾಡಿದರೆ ಅಥವಾ ಯಾವುದೋ ಒಂದು ದಾನ ಮಾಡಿದರೆ ಆತ ಅದರಲ್ಲಿ ನಮೂದು ಮಾಡ್ತಾನೆ, ಇದರಿಂದ ಬರುವಂಥ ಆದಾಯ ಶಾಲೆಯ ಮಕ್ಕಳಿಗೆ ಮಾತ್ರ ಉಪಯೋಗ ಮಾಡಿ ಅಂತಂದರೆ, ಅಥವಾ ಶಾಲೆಗೆ ಹೋಗುವ ಮಕ್ಕಳಿಗೆ ಅಥವಾ ಮದ್ರಸಾಗೆ ಹೋಗುವ ಮಕ್ಕಳಿಗೆ ಉಪಯೋಗ ಮಾಡಿ ಅಂತಂದರೆ ಅದಕ್ಕೆ ಬಿಟ್ಟರೆ ಬೇರೆ ಮಾಡೋಂಗಿಲ್ಲ. ಇನ್ನೊಬ್ಬ ಬರೀತಾನೆ, ಇಲ್ಲ ಇದು ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ, ಬಡ ಮುಸ್ಲಿಮರಿಗೆ ಉಪಯೋಗ ಮಾಡಿದ ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಮಾತ್ರ, ಶಾಲೆಗೆ ಉಪಯೋಗ ಮಾಡೋಂಗಿಲ್ಲ. ಅಷ್ಟು ಕಟ್ಟುನಿಟ್ಟಿದೆ. ಅದನ್ನು ಮಾರಾಟ ಮಾಡೋಂಗಿಲ್ಲ, ಅದು ಹರಾಮ್. ಅಷ್ಟು ಕಟ್ಟುನಿಟ್ಟಿದೆ. ಈ 95 ಅನಗತ್ಯವಾಗಿ ತಂದು ಬಂದು ಹಾಳು ಮಾಡಿದ್ದಲ್ವಾ. ಈಗ ಎಷ್ಟು ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ. ಯಾರು ಮಾಡಿದ್ದಿದ್ದಲ್ಲ? ಯಾಕೆ ಮಾಡ್ತಾರೆ ಅಂತಂದರೆ ಅದು ಮುಸ್ಲಿಮರಿಗೆ ಸಿಗೋದಕ್ಕಾಗಿಲ್ಲ, ತಾವು ಬಾಡೂಟ ಮಾಡೋದಕ್ಕೆ. ವಕ್ಫ್ನ ಆಸ್ತಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದೆ ಪರ್ಸೆಂಟೇಜ್ ಹೇಳ್ತಾ ಹೋಗ್ತೀನಿ ಬನ್ನಿ ಫಾಸ್ಟಾಗಿ. ಉತ್ತರ ಪ್ರದೇಶದಲ್ಲಿ 27%. ಅಲ್ಲಿ ಅಸಾದುದ್ದೀನ್ ಓವೈಸಿ ಮಾತನ್ನು ಹೇಳ್ತಾ ಇದ್ರು, 1,20,000 ಪ್ರಾಪರ್ಟೀಸ್ ವಕ್ಫ್ದಿದೆ. 1,12,000 ಪ್ರಾಪರ್ಟಿಯ ಹಕ್ಕುಪತ್ರ ಕಾಗಜಿನಯ್ಯೇ, ಕಾಗಜಿಲ್ಲದೆ ಹೆಂಗಪ್ಪ ಸಿಕ್ತು? ಆದರೆ ಈ ವಕ್ಫ್ ಬಿಲ್ಲಲ್ಲಿ ಒಂದೇನಪ್ಪ ಇದೆ ಅಂತಂದರೆ, 70 ವರ್ಷಗಳಿಂದ ಇದು ವಕ್ಫು ಅಥವಾ ಇದು ಮಸೀದಿಗೆ ಸಂಬಂಧಪಟ್ಟಾಗಿ ಆಗ್ತಾ ಇದೆ ಅಂತಂದರೆ ಯಾವ ಕಾಗಜ್ ತೋರಿಸುವಂಥ ಅಗತ್ಯ ಇಲ್ಲ. ಒಂದೇ ವೀಕ್ಷಕರಿಲ್ಲ ಆಗಿರುವಂಥದ್ದು, ಸೆಕ್ಷನ್ 40 ತೆಗೆದು ಬಿಸಾಕಿದ್ದಾರೆ. ಅದು ಒಂದೇ. ಯಾಕಂತಂದರೆ ಇದು ನಂದು ಅಂತ ಕೇಳಿದಾಗ ದಾಖಲೆ ಇಲ್ಲ, ನನಗೆ ಕೊಟ್ಬಿಡು ಅಂತ ಆಗೋದಿಲ್ಲ. ಅವನು ಕೋರ್ಟ್ಗೆ ಹೋಗ್ಬೋದು, ಅಷ್ಟೇ ಬದಲಾವಣೆ ಆಗಿರುತ್ತೆ. ಅದು ಬಿಟ್ಟರೆ ಬೇರೆಲ್ಲ ಕೂಡ ಸಣ್ಣ ಪುಟ್ಟ. ಪಶ್ಚಿಮ ಬಂಗಾಳದಲ್ಲಿ 9%, ಪಂಜಾಬ್ನಲ್ಲಿ 9%, ತಮಿಳುನಾಡಿನಲ್ಲಿ 8%, ಕರ್ನಾಟಕದಲ್ಲಿ 7% ಭೂಮಿ, ಕೇರಳದಲ್ಲಿ 6%, ಗುಜರಾತ್ನಲ್ಲಿ 5%, ತೆಲಂಗಾಣದಲ್ಲಿ 5% ವಕ್ಫ್ ಆಸ್ತಿ ಇದೆ. ಟೋಟಲ್ ಪೈಕಿ ಇಷ್ಟು ಪೈಕಿ. ಬನ್ನಿ ನೆಕ್ಸ್ಟ್ ಸ್ಟೋರಿ, ವೆರಿ ಇಂಟ್ರೆಸ್ಟಿಂಗ್. ಈಗ ಅನ್ವರ್ ಮಾನಿಪಾಡಿ ವರದಿಯಲ್ಲಿ ಈ ಹಿಂದೆ ಕೂಡ ನಾವು ರಿಪಬ್ಲಿಕನದಲ್ಲಿ ಅನ್ವರ್ ಮಾನಿಪಾಡಿಯನ್ನು ಮಾತಾಡಿಸಿದಾಗ ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂತಂದರೆ, ಮಲ್ಲಿಕಾರ್ಜುನ ಖರ್ಗೆ ಕೂಡ ಈ ಆಸ್ತಿಯನ್ನು ಲಪಟಾಯಿಸಿದ್ದಾರೆ ಅಂತ ಅವರ ಆರೋಪ ಮಾಡಿದ್ರು. ಅವರ ವರದಿಯಲ್ಲಿದೆ. ಇವತ್ತು ಅನುರಾಗ್ ಠಾಕೂರ್ ಅದೇ ವಿಷಯವನ್ನು ಎತ್ತಿದ್ರು. ಮಲ್ಲಿಕಾರ್ಜುನ ಖರ್ಗೆ ಇದನ್ನೆಲ್ಲರೂ ಬಯಸ್ತಾ ಇದ್ರು, ಈ ಪ್ರಶ್ನೆಗೇನು ಉತ್ತರ ಅಂತೇಳಿ. ಈ ಮಾತು ಕೇಳ್ತಾ ಇದ್ದಾಗೆ ಮಲ್ಲಿಕಾರ್ಜುನ ಖರ್ಗೆ ಯಾವ ಥರ ರೆಬೆಲ್ ಆದರು ಅಂತಂದರೆ, ಅಷ್ಟಿಷ್ಟು ಎಕರೆ ಅಲ್ಲ, 1 ಎಕರೆ ಏನಾದರೂ ನಾನು ಅಥವಾ ನನ್ನ ಕುಟುಂಬ ಏನಾದರೂ ವಶಪಡಿಸಿಕೊಂಡಿದ್ರೆ ರಾಜಕೀಯ ನಿವೃತ್ತಿ, ನಿಮ್ಗೆ ತಾಕತ್ತಿದೆಯಾ ಅಂತೇಳಿ ಅನುರಾಗ್ ಠಾಕೂರ್ ಕೇಳಿದರು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ನೋಡ್ಕೊಂಡು. ये बीजेपी के लोग डरा कर मुझे झुकाना चाहते हैं, मैं कभी नहीं झुकूंगा, मैं टूट जाऊंगा लेकिन झुकूंगा नहीं, ये याद रखो। डराने से मैं डरने वाला नहीं हूँ। ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ವಕ್ಫ್ ಲೂಟಿ ಆರೋಪ. ಪುಷ್ಪಾ ಸ್ಟೈಲ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸವಾಲು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧ ಮತ್ತೊಂದು ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಹೌದು, ಖರ್ಗೆ ಫ್ಯಾಮಿಲಿ ವಕ್ಫ್ ಆಸ್ತಿ ಕಬಳಿಕೆ ಮಾಡಿದೆ ಅಂತ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ये कर्नाटक की सरकार है कांग्रेस की, 450 करोड़ रुपया साल का आप इकट्ठा करते हैं, कहां खर्च करते हैं, कौन जवाब देता है उसका? 1-1 रुपए का हिसाब आपको देना चाहिए था. क्या किसी मस्जिद का पैसा आपने लिया? क्या किसी वक्फ बोर्ड का पैसा आपने लिया? लेकिन कर्नाटक में जो घोटाले हुए सर, उसमें इनके राष्ट्रीय अध्यक्ष मल्लिकार्जुन खड़गे जी का नाम भी आता है, जहां पर क्या ಆರೋಪ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ. ಅನುರಾಗ್ಗೆ ಖರ್ಗೆ ಖಡಕ್ ಸವಾಲ್. Sri Thakur cannot prove his allegation. He has no right be in parliament. He should resign. I seek, and if it is proved
I will resign. Even if he proves a 1 acre of walkland is occupied by me or my children, it is my challenge. If such allegations made, some papers leaving on the table. ಖರ್ಗೆ ವಿರುದ್ಧ ಅನುರಾಗ್ ಠಾಕೂರ್ ಸ್ಫೋಟಕ ಆರೋಪ ಮಾಡಿದ್ದು ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಸಾಕ್ಷ್ಯ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಲ್ಲಿಕಾರ್ಜುನ ಖರ್ಗೆ ದೊಡ್ಡ ತಟ್ಟಿ ಸವಾಲು ಹಾಕಿದ್ದಾರೆ. ಅನುರಾಗ್ ಠಾಕೂರ್ ಇದಕ್ಕೆ ಉತ್ತರ ಕೊಡಬೇಕು. ಅವ್ರು ಹೇಳಿದರು, ನನ್ನ ಮೇಲೆ ಆರೋಪ ಮಾಡ್ತೀರಾ, ಸಾಬೀತು ಮಾಡಿ, ನೀವೇ ಇದ್ದೀರಿ, 1 ಎಕರೆ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಮಾಡಿದರೆ ರಾಜಕೀಯ ನಿವೃತ್ತಿ. ನೀವು ರೆಡಿನಾ? ನಾನು ರೆಡಿ, ನೀನು ರೆಡಿನಾ ಅಂತ ಕೇಳಿ. ಇದರ ನಡುವೆ ಇನ್ನೊಂದು ಸ್ಫೋಟಕ ವಿಚಾರ ಹೇಳ್ತೀನಿ. ಈ ಅನ್ವರ್ ಮಾನಿಪ್ಪಾಡಿ ಈ ಹಿಂದೆ ಕೂಡ ಹೇಳಿದರು. ಇದೊಂದು ವಿಶೇಷ, ಯಾಕಂದರೆ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ವ, ಆಗ KPC ಅಧ್ಯಕ್ಷರಾಗಿದ್ದು ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋಲ್ತಾರೆ. ಆದರೆ ಅವರು ಮುಖ್ಯಮಂತ್ರಿ ಆಗೋಕ್ಕಾಗಲು ಸೋತರು ಅಂತೇಳಿ. ಆಗ ಮುಖ್ಯಮಂತ್ರಿ ರೇಸ್ಗೆ ಇಬ್ಬರು ಇರ್ತಾರೆ, ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ, ಮತ್ತೊಬ್ಬರು ಸಿದ್ದರಾಮಯ್ಯ. ನಾನು ಅದಕ್ಕೆ ಸಾಕ್ಷೀಭೂತ, ಯಾಕಂದರೆ ನಾನು ಆ ರಿಪೋರ್ಟಿಂಗ್ ಹೋಗಿದ್ದೀನಿ KPC ಕಚೇರಿಯಲ್ಲಿ. ಆಗ ಕೇಂದ್ರ ಮಂತ್ರಿ ಆಗಿರ್ತಾರೆ, ಕಾರ್ಮಿಕ ಸಚಿವರಾಗಿರ್ತಾರೆ ಯಾರು, ಮಲ್ಲಿಕಾರ್ಜುನ ಖರ್ಗೆ. ಒಂದು ಸುದ್ದಿ ಕೇಂದ್ರದ ಏನು ಬರುತ್ತೆ, ಇಲ್ಲ ಮಾಡೋದಿಲ್ಲ ಅಂತ, ಅವರಿಗೆ ರೈಲ್ವೆ ಖಾತೆ ಜಾಸ್ತಿ ಕೊಡ್ತಾರೆ ಅಂತ. ನಾವಾಗ ಪ್ರಿಯಾಂಕ್ ಖರ್ಗೆ ಹೋಗಿ ಕೇಳಿದಿಲ್ಲ, ಸರ್ ಏನೋ ರೈಲ್ವೆ ಖಾತೆ ಕೂಡ ಕೊಡ್ತಾರೆ ಅಂತ. ಹೌದು, ಹಂಗೆಲ್ಲ ಆಗಲ್ಲ ರೀ, ಹೈಕಮಾಂಡ್ ಏನು ಹಂಗೆ ಮಾಡಲ್ಲ ಅಂತ. ಆದರೆ ಅನ್ವರ್ ಮಾನಿಪ್ಪಾಡಿ ಹೇಳೋ ಪ್ರಕಾರ 2013ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಯಾರನ್ನ? ಮಲ್ಲಿಕಾರ್ಜುನ ಖರ್ಗೆಯನ್ನು. ಹೇಗೆ ಮಲ್ಲಿಕಾರ್ಜುನ ಖರ್ಗೆಗೆ ಸಿದ್ದು ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ? ಅನ್ವರ್ ಮಾನಿಪ್ಪಾಡಿ ಹೇಳ್ತಿರೋದು, ಅವ್ರು ಬೈಟಿದೆ, ಅವ್ರು ಹೇಳಿದ ಮಾತನ್ನು ಕೇಳಿಸ್ತೀನಿ. CM ಆಗೋ ಕನಸು ಕಂಡಿದ್ರಂತೆ ಮಲ್ಲಿಕಾರ್ಜುನ ಖರ್ಗೆ 2013ರಲ್ಲಿ. ಆಗ ಸಿದ್ದರಾಮಯ್ಯ ಒಂದೇ ಮಾತಿಗೆ CM ಕುರ್ಚಿ ಕನಸು ಕಲ್ಲಾಸ ಆಗ್ಬಿಡುತ್ತಂತೆ ಮಲ್ಲಿಕಾರ್ಜುನ ಖರ್ಗೆದು. 2013ರಲ್ಲೂ ನಡೆದಿತ್ತಂತೆ 50-50 ಅಗ್ರಿಮೆಂಟ್. ಇಲ್ಲಿಗೆ ಪಾಯಿಂಟ್. ಸಿದ್ದರಾಮಯ್ಯ ಫಸ್ಟ್ ಆಗ್ತಾರೆ, ಆಮೇಲೆ ಖರ್ಗೆ ಅಂತ. 2.5 ವರ್ಷ ಆದ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ, ಉಳಿದ 2.5 ವರ್ಷ ಮಲ್ಲಿಕಾರ್ಜುನ ಖರ್ಗೆ CM ಅಂತ ಆಗಿರುತ್ತಂತೆ. ಒನ್ಸ್ ಅಗೇನ್ ಇದು ಅನ್ವರ್ ಮಾನಿಪ್ಪಾಡಿ ಹೇಳ್ತಿರೋದು. CM ಸೀಟ್ ಶೇರಿಂಗ್ ಸತ್ಯ ತೆರೆದಿರ್ತಾರೆ ಅನ್ವರ್ ಮಾನಿಪ್ಪಾಡಿ. ಅನ್ವರ್ ಮಾನಿಪ್ಪಾಡಿ ಯಾರು? ಈ ವಕ್ಫ್ ವರದಿಯನ್ನು ಮಾಡಿದವರು. ಅದನ್ನು ಇಟ್ಕೊಂಡೇ ಅನುರಾಗ್ ಠಾಕೂರ್ ಮಾತಾಡಿದ್ದು. 2.5 ವರ್ಷ ಆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಬೇಕಾಗಿತ್ತು. ಆಗ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ಸ್ಫೋಟಕ ಮಾಹಿತಿ ಕೊಡ್ತಾರಂತೆ. ಏನು? ಒಂದು ವೇಳೆ ನನ್ನನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದರೆ ಅದಕ್ಕಿಂತ ಮೊದಲು ಅನ್ವರ್ ಮಾನಿಪ್ಪಾಡಿ ವರದಿಯನ್ನು ಬಿಡುಗಡೆ ಮಾಡ್ತೇನೆ ಅಷ್ಟು ಹೇಳಿದ್ರಂತೆ. ಅಂದರೆ ಅದರಲ್ಲಿ ನೀವು ಜಾಗ ಹೊಡೆದಿದ್ದೀರಿ ಅಂತ ಇದೆ ಅಂತ. ಯಾವ ಮಾತು ಕೇಳಿ ಬೆಚ್ಚಿ ಬಿದ್ದರಂತೆ ಮಲ್ಲಿಕಾರ್ಜುನ ಖರ್ಗೆ. ಆಮೇಲೆ ಕಲಬುರಗಿ ಏಷ್ಯನ್ ಮಾಲ್ ವಿಷಯದಲ್ಲೂ ಗೋಲ್ಮಾಲ್, ಬೇನಾಮಿ ಹೆಸರಲ್ಲಿ ಮಾಲು, ಅಪಾರ್ಟ್ಮೆಂಟು, ಇದೆಲ್ಲ ಆರೋಪ ಮಾಡಿದರು. ಕೋಟಿ ಗುಳುಮ್ ಕಥೆಯನ್ನು ತೆರೆದಿಟ್ಟಿದ್ರು ಮಾನಿಪ್ಪಾಡಿ. ಕಲಬುರಗಿಯಲ್ಲಿ 800 ಫ್ಲ್ಯಾಟ್ ಗುಳುಮ್ ಕತೆ ಕೂಡ ಹೇಳಿದರು. ಆಮೇಲೆ ಅದೇ ವರದಿ ರಿಲೀಸ್ ಮಾಡ್ತೀನಿ ಅಂತ ಎಲ್ಲವೂ ಹೇಳಿದರು. ಈಗ ಅನುರಾಗ್ ಠಾಕೂರ್ ಮಾತಾಡಿದ ವಿಚಾರ ಕೂಡ ಇದೆ. ಆದರೆ ಅದನ್ನಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದರು ಅಂತ ಯಾರು ಹೇಳಿದರು? ಅನ್ವರ್ ಮಾನಿಪ್ಪಾಡಿ. ಇವತ್ತು ಅನುರಾಗ್ ಠಾಕೂರ್ ಹೇಳಿದಾಗ ಏನು ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ? ಒಂದೇ 1 ಎಕರೆ ನಾನು ತಗೊಂಡಿದ್ರೆ ರಾಜಕೀಯ ನಿವೃತ್ತಿ ನೀವು ಮಾಡ್ತೀರಾ ಅಂತ. ಆದರೆ ಅನ್ವರ್ ಮಾನಿಪ್ಪಾಡಿ ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ಬ್ಲ್ಯಾಕ್ ಮೇಲ್ ಮಾಡಿದ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಪಟ್ಟದಿಂದ ಹೊರಗೋದ್ರು, ಅಥವಾ ಮುಖ್ಯಮಂತ್ರಿ ಪಟ್ಟ ಬೇಡಪ್ಪ ನೀನೇ ಮುಂದುವರಿ ಅಂತ ಹೇಳಿದರು ಅಂತ. ಯಾರು ಹೇಳಿದರು? ಅನ್ವರ್ ಮಾನಿಪ್ಪಾಡಿ. ಏನು ಗ್ಯಾರಂಟಿ, ಏನು ಕ್ಲಾರಿಟಿ? ಅವರ ಮಾಹಿತಿ ಅವರ ಬೈಟ್ ಇಲ್ಲಿದೆ, ಕೇಳಿಸ್ಕೊಂಡು. ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂಥ ಬೈಟ್ ಹೇಳಿ. ಸರ್, ಈಗ ಒಂದು ಮಾತು ಹೇಳಿದ್ರಿ ನೀವು. 2013ರಿಂದ 2018 ಅವಧಿಯಲ್ಲಿ ಸಿದ್ದರಾಮಯ್ಯ 2.5 ವರ್ಷ, ಖರ್ಗೆ 2.5 ವರ್ಷ ಆಗಬೇಕಾಗಿತ್ತು. ನಿಮ್ಮ ವರದಿಯನ್ನ ಟೇಬಲ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ ಕಾರಣಕ್ಕಾಗಿ ಖರ್ಗೆ ಅವರು ಮುಖ್ಯಮಂತ್ರಿ ಪಟ್ಟ ಬೇಡ ಅಂತ ಹೇಳಿದ್ರಾ? ಖಂಡಿತವಾಗಿ. ಇಸ್ ಇಟ್? ಖಂಡಿತವಾಗಿ. ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ಬೋದಾ? ಯಾವಾಗ, ಯಾವ ಪ್ಲೇಸಲ್ಲಿ ಅಂತ? ಇಟ್ ವಾಸ್ ಇನ್ ಸಿದ್ದರಾಮಯ್ಯ ಹೌಸ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಬ್ಯಾಂಗ್ಳೂರ್. 8 ಗಂಟೆಯಿಂದ 10 ಗಂಟೆ ತನಕ. ಬ್ಯಾಂಗ್ಳೂರ್ 13-14 ಅವ್ರು ಹೊರಗೆ ಬಂದು ಅಲ್ಲ ಅದಕ್ಕಿಂತ ನಂತರ ಓಕೆ. ಆಮೇಲೆ ಲಾಸ್ಟಿಗೆ ಅವ್ರು ಹೊರಗಡೆ ಬಂದು ತುಂಬ ಪ್ರಶ್ನವರಿದ್ದರು. ಪ್ರಶ್ನವ್ರ ನೀವು ಆಕಾಂಕ್ಷೆ ಸರ್? ಇಲ್ಲ, ನಾನು ಆಕಾಂಕ್ಷೆಯಲ್ಲಿ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೊರಟೋಗ್ಬಿಟ್ಟವರು. ಇಲ್ಲಾಂದ್ರೆ ಅವ್ರು ಆಗೋರಿದ್ರು, ನಿಮ್ಮ ವರದಿ ಇಲ್ಲ ಅಂದ್ರೆ ಆಗೋರಿದ್ರು.
ಲಾಟ್ ಆಫ್ ಪೀಪಲ್ ಅಲ್ಲ, ನಿಮ್ಮ ವರದಿ ಇಲ್ಲದೆ ಇದ್ದಿದ್ರೆ ಅವರು ಹೌದು, ಖಂಡಿತ. ವೆಲ್ಕಮ್ ಬ್ಯಾಕ್. ವಕ್ಫ್ ಬಿಲ್ ಬಳಿಕ ಮೋದಿ ಸರ್ಕಾರ ಮುಂದೇನು ಮಾಡುತ್ತೆ ಅಂತ ಕೊನೆಗೂ ಉತ್ತರ ಸಿಕ್ಕಿದೆ ಅಂತ. ಎಸ್, ಮೋದಿ ಸರ್ಕಾರ ಮತಾಂತರ ನಿಷೇಧ ಬಿಲ್ ಜಾರಿಗೆ ಮುಂದಾಗಿದೆ. ನಿನ್ನೆ ಲೋಕಸಭೆಯಲ್ಲಿ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ, ಹಸಿದಿರೋ ಬಡವರನ್ನ ಮತಾಂತರ ಮಾಡ್ತೀರಾ, ಅದನ್ನೆಲ್ಲ ತಡೀತೇವೆ, ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರೊಂದು ಹೇಳಿಕೆ ಯಾವುದೆಲ್ಲ ಅಂತಂದರೆ, ಒಂದು ಮತಾಂತರ ನಿಷೇಧ, POK ವಶಕ್ಕೆ ಪಡೆಯುವುದು, ಒಂದು ದೇಶ ಒಂದು ಚುನಾವಣೆ, ಕ್ಷೇತ್ರ ಮರು ಹಂಚಿಕೆ, ಏಕರೂಪ ನಾಗರಿಕ ಸಂಹಿತೆ ಜಾರಿ, ಮತಾಂತರ ನಿಷೇಧ ಕಾಯ್ದೆ ಹೇಳಿದ್ದಾರೆ ಅವರು. ಬಡವರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಮತಾಂತರ ಅಂತಂದರೆ ಬಡತನವನ್ನು ನೋಡೋದು, ಅವರಿಗೆ ಆಸೆ ಹುಟ್ಟಿಸೋದು ಮತಾಂತರ, ಅದಕ್ಕೆ ತಡೆ ತರ್ತೀವಿ ಅಂತ. ಇವೆಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH